ಸೊ ನಮಸ್ಕಾರ ಎಲ್ರಿಗೂ. ಇದು ಸೆಕೆಂಡ್ ಪಾರ್ಟು ಡಿಸೀಸಸ್ ಇನ್ ನ್ಯೂಸ್ ನಾವು ನೋಡ್ಕೊತಾ ಇರೋಂಥದ್ದು. ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ರ್ಯಾಪಿಡಾಗಿ ಒಂದು ರಿವಿಷನ್ ಮಾಡ್ಕೊಂಬಿಟ್ರಣ ಫಸ್ಟ್ ಪಾರ್ಟಲ್ಲಿ ನಾವೇನು ಮಾಡ್ಕೊಂಡಿದ್ವಿ ಅಂತ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಾವು ಬ್ರೈನ್ ಈಟಿಂಗ್ ಅಮೀಬಾ ನೋಡ್ಕೊಂಡಿದ್ವಿ. ಬ್ರೈನ್ ಈಟಿಂಗ್ ಅಮೀಬಾ ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ನೈಗ್ಲೇರಿಯಾ ಫ್ಲವರಿ ಅಂತ ಹೇಳ್ಬಿಟ್ಟು ಸೊ ಇದು ಸೌತ್ ಕೊರಿಯಾದಲ್ಲಿ ರೀಸೆಂಟಾಗಿ ಇನ್ನೊಂದು ಸರಿ ನೋಡೋಕ್ಕೆ ಬಂದಿದೆ ಅಂತಂದರೆ ಫಸ್ಟ್ ಟೈಮ್ ಸೌತ್ ಕೊರಿಯಾದಲ್ಲಿ ನೋಡೋಕ್ಕೆ ಬಂದಿದೆ ಇದು. ಸೊ ಇದರಿಂದ ಕಾಸ್ ಆಗುವಂಥದ್ದು ನಮ್ಗೆ ಏನಾಗುತ್ತೆ ಅಂತಂದರೆ PIM ಅಂತಂದರೆ ಪ್ರೈಮರಿ ಅಮೇಬಿಕ್ ಮೆನೆಂಜೋ ಎನ್ಸೆಫಲೈಟಿಸ್ ಅಂತ ಹೇಳ್ಬಿಟ್ಟು ಕಾಸ್ ಆಗುತ್ತೆ. ಸೊ ಈ ಅಮೀಬಾ ಬಂದ್ಬಿಟ್ಟು ನಮಗೆ ವಾರ್ಮ್ ವಾಟರ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿರುವಂಥದ್ದು ಆಸ್ಟ್ರೇಲಿಯಾದಲ್ಲಿ. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕಾಗಿರುವಂಥದ್ದು ಅಲ್ಝೈಮರ್ಸ್ ಡಿಸೀಸು. ಇದು ಬಂದ್ಬಿಟ್ಟು ಒನ್ ಆಫ್ ದ ಟೈಪ್ ಆಫ್ ಡಿಮೆನ್ಷಿಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಡೆಮೆನ್ಷಿಯಾ ಅಂತಂದರೆ ನಮಗೆ ಇದು ಮೆಮೊರಿ ಲಾಸ್ ಏನಾಗ್ತಾ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಸೊ ಇದು ಕೂಡ ನಮಗೆ ಬ್ರೈನಲ್ಲಿ ಎಫೆಕ್ಟ್ ಆಗುತ್ತೆ. ಬ್ರೈನಲ್ಲಿ ಏನಾಗುತ್ತೆ, ನರ್ವ್ ಸೆಲ್ಸ್ ಮಧ್ಯದಲ್ಲಿ ನಮಗೆ ಇಲ್ಲಿ ಏನಿದು ಅಮೈಲಾಯ್ಡ್ ಪ್ರೋಟೀನ್, ನರ್ವ್ ಸೆಲ್ಸ್ ಮಧ್ಯದಲ್ಲಿ ಅಮೈಲಾಯ್ಡ್ ಪ್ರೋಟೀನ್ ಏನು ಮಾಡುತ್ತೆ ಅಂತಂದರೆ ಪ್ಯಾಚಸ್ಗಳನ್ನ ಕಾಸ್ ಮಾಡ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ಅಲ್ಝೈಮರ್ಸ್ ಡಿಸೀಸಿಗೆ ರೀಸೆಂಟಾಗಿ FDA ಅಪ್ರೂವ್ ಮಾಡ್ಕೊಂಡಿರುವಂಥ ಡ್ರಗ್ ಯಾವುದು ಅಂತಂದರೆ ಲೆಕೆನೆಮೆಬ್ ಅಂತ. ಲೆಕೆನೆಮೆಬ್ಬು ಯಾರು ಫಾರ್ಮ್ ಮಾಡಿರೋವಂಥದ್ದು, ಬಯೋಜೆನ್ ಮತ್ತು ಈಸೈ ಫಾರ್ಮ್ ಮಾಡಿರೋವಂಥದ್ದು. ಇನ್ನೊಂದು ಬಂದ್ಬಿಟ್ಟು ನಮಗೆ ಡೋನಾನೆಮೆಬ್ಬು ಇದನ್ನು ಯಾರು ಫಾರ್ಮ್ ಮಾಡಿರೋವಂಥದ್ದು, ಎಲಿ ಲಿಲಿ ಅಂತ ಹೇಳ್ಬಿಟ್ಟು. ಸೊ ಎಲಿ ಲಿಲಿ ಕಂಪನಿ ಫಾರ್ಮ್ ಮಾಡಿರೋವಂಥದ್ದು. ಇದಾದಮೇಲೆ ನಾವು ನೋಡಿರೋವಂಥದ್ದು ನಮಗೆ ಪಾಲಿಪಿಲ್ಸ್ ಅಂತಂದರೆ ಹಾರ್ಟ್ ರಿಲೇಟೆಡ್ಡು ಮೆಡಿಸಿನ್ಸ್, ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಮೆಡಿಸಿನ್ಸು. ಇದರಲ್ಲಿ EML ಅಂತ ನೋಡ್ಕೊಂಡಿವಿ ನಾವು, ಅಂತಂದರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಲಿಸ್ಟ್ ಅಂತ. ಇಂಡಿಯಾದ ಯಾವುದು ಮೆಡಿಸಿನ್ ಇರುವಂಥದ್ದು ಇದರಲ್ಲಿ ಅಂತಂದರೆ ಪಾಲಿಕ್ಯಾಪ್ ಅಂತ ಹೇಳ್ಬಿಟ್ಟು ಇಂಡಿಯಾದ ಮೆಡಿಸಿನ್ ಇರುವಂಥದ್ದು. ಅದರಲ್ಲಿ ನಾವು ಅಥೆರೋಸ್ಕ್ಲೆರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅದನ್ನು ನಾವು ನೋಡ್ಕೊಂಡಿದ್ವಿ, ಯಾವ ಥರ ಅದು ಫಾರ್ಮ್ ಆಗುತ್ತೆ, ಬ್ಲಾಕ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ನೋಡ್ಕೊಂಡ್ವಿ. ಅದಾದಮೇಲೆ ಕೋವಿಡ್-19 ರಿಲೇಟೆಡ್ ವೇರಿಯಂಟ್ಸ್ ನಾವು ನೋಡ್ಕೊಂಡಿದ್ವಿ. ಇಂಡಿಯಾದ ನಾವು ವೇರಿಯಂಟ್ ನೋಡ್ಕೋಬೇಕು ಅಂತಂದರೆ ಡೆಲ್ಟಾ ಮತ್ತು ಕಪ್ಪ ಅಂತ ಇತ್ತು, ಡೆಲ್ಟಾ ಮತ್ತು ಕ್ಯಾಪಾ. ಸೊ ಇದು ಬಂದ್ಬಿಟ್ಟು 617 ನಂಬರ್ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಅದನ್ನು ನೋಡ್ಕೊಂಡ್ವಿ. ಅದಾದಮೇಲೆ ಎರಿಸ್ ಅಂತಂದರೆ EG5.1 ಅಂತ ಹೇಳ್ಬಿಟ್ಟು ಒಂದು ಹೊಸ ವೇರಿಯಂಟು UK ಬಂದಿರೋವಂಥದ್ದು ಕೂಡ ನಾವು ನೋಡ್ಕೊಂಡಿದ್ವಿ. ಅದ್ರ ಜೊತೆಗೆ ನಾವು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಡಿಜಿಟಲ್ ಹೆಲ್ತು ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಪ್ಲಸ್ ಇಂಡಿಯಾ ಸೇರಿಕೊಂಡು ಮಾಡ್ಕೊಂಡಿರೋವಂಥದ್ದು. ಎಲ್ಲಿ G20 ಸಮಿಟ್ಟಲ್ಲಿ. ಈ G20 ಸಮಿಟ್ಟಲ್ಲಿ ಇನ್ನೊಂದು ಅಂತಂದರೆ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಕೊಲಾಬ್ರೇಷನಲ್ಲಿ ಮಾಡ್ಕೊಂಡಿರೋವಂಥದ್ದು. ಅದರಲ್ಲಿ ಮೆಡಿಕಲ್ ಕೌಂಟರ್ ಮೆಜರ್ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ವಿ. ಅದಾದಮೇಲೆ ನಾವು ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ನೋಡ್ಕೊಂಡಿದ್ವಿ. ಮೈಕ್ರೋಪ್ಲಾಸ್ಟಿಕ್ಸು ಒಂದೇನು ನೆನ್ಪಿಟ್ಕೊಂಡಿರ್ಬೇಕಾಗಿರುವಂಥದ್ದು ಅಂತಂದರೆ ಅದು ಲೆಸ್ ದೆನ್ ನಮಗೆ, ಸೊ ಇದು ಲೆಸ್ ದೆನ್ 5 ಮಿಲಿಮೀಟ್ರ್ ಇರುತ್ತೆ. ಅದಾದಮೇಲೆ ಮೈಕ್ರೋಪ್ಲಾಸ್ಟಿಕ್ಸಿನ ಕಾಂಪೋಸಿಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಡಿಸೀಸ್ ನೋಡ್ಕೊಂಡಿರುವಂಥದ್ದು RSV ಅಂತ, ರೆಸ್ಪಿರೇಟರಿ ಸಿನ್ಸೇಷಿಯಲ್ ವೈರಸ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಮೆಡಿಸಿನ್ ಬಂದಿರುವಂಥದ್ದು ಯಾವುದು ಅಂತಂದರೆ ಅರೆಕ್ಸ್ವಿ ಅಂತ ಹೇಳ್ಬಿಟ್ಟು. ಇದು ಫೈಸರ್ ಮಾಡಿರೋವಂಥದ್ದು ಮೆಡಿಸಿನು. ಫೈಸರ್ ಕೋವಿಡ್-19ಗೆ ಯಾವ್ದು ಮಾಡಿರೋವಂಥದ್ದು ಮೆಡಿಸಿನು, ಪ್ರೀವಿಯಸ್ ಪಾರ್ಟಲ್ಲಿ ನೀವೇನಾದ್ರು ನೋಡ್ಕೊಂಡಿದ್ರೆ ಅದರ ಬ್ರ್ಯಾಂಡ್ ನೇಮ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗದು. ಅದಾದಮೇಲೆ BioNTech ಜೊತೆ ಸೇರ್ಕೊಂಡು ಮಾಡಿರೋವಂಥದ್ದು. ನೆಕ್ಸ್ಟು ನಾವು ನೋಡ್ಕೊಂಡಿರೋವಂಥದ್ದು ಗಾಂಧಿನಗರ್ ಡಿಕ್ಲರೇಷನ್ ಅಂತ. ಗಾಂಧಿನಗರ್ ಡಿಕ್ಲರೇಷನು TB ರಿಲೇಟೆಡ್ ಇದೆ. ಅದಕ್ಕೆ ಟಾರ್ಗೆಟು 2030 ಇಟ್ಕೊಂಡಿದೆ. ಇಂಡಿಯಾಗೆ ಟಾರ್ಗೆಟು 2025. ಇಂಡಿಯಾ ಇಟ್ಕೊಂಡಿರೋಂಥ ಟಾರ್ಗೆಟ್ 2025. ಇದು ಬ್ಯಾಕ್ಟೀರಿಯಾಯಿಂದ ಕಾಸ್ ಆಗುವಂಥದ್ದು. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಇದರಲ್ಲಿ ನಿಕ್ಷಯ್ ಪೋಷಣ್ ಅಂತ ಹೇಳಿ ಬಂದ ತಕ್ಷಣ ಅದು TB ರಿಲೇಟೆಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ನೆಕ್ಸ್ಟು ನಾವು ನೋಡ್ಕೊಂಡಿರೋವಂಥದ್ದು ನಿಫಾ ವೈರಸ್ಸು. ಇದು ಹೆಸರು ಎಲ್ಲಿಂದ ಬಂದಿರೋವಂಥದ್ದು ನಮಗೆ, ಮಲೇಷ್ಯಾದು ಒಂದು ಹಳ್ಳಿಯಿಂದ ಬಂದಿರೋವಂಥದ್ದು ನಮಗೆ ನಿಫಾ ವೈರಸ್ ಅಂತ ಹೇಳ್ಬಿಟ್ಟು. ಹಳ್ಳಿ ಹೆಸರು ಏನು ಅಂತಂದರೆ ಸುಂಗೈ ನಿಫಾ ಅಂತ ಹೇಳ್ಬಿಟ್ಟು 1998 ಅಲ್ಲಿ ಬಂದಿರೋವಂಥದ್ದು. ಇಂಡಿಯಾದಲ್ಲಿ ಫಸ್ಟ್ ಬಂದಿರೋವಂಥದ್ದು 2001 ಎಲ್ಲಿ ಸಿಲಿಗುಡಿಯಲ್ಲಿ ನೋಡೋಕ್ಕೆ ಸಿಕ್ಕಿತ್ತು ನಮಗೆ ನಿಫಾ ವೈರಸ್ಸು. ಇದು ಬಂದ್ಬಿಟ್ಟು ಝೂನಾಟಿಕ್ ವೈರಸ್ಸು, ಫ್ರೂಟ್ ಬ್ಯಾಟ್ಸಿಂದ ಸ್ಪ್ರೆಡ್ ಆಗುತ್ತೆ ಅಂತ. ನೆಕ್ಸ್ಟು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸು, ಇದನ್ನು ಮಂಕಿ ಡಿಸೀಸ್ ಅಂತಲೂ ಕೂಡ ಕರಿತೀವಿ. ಇದು ಕೂಡ ನಮಗೆ ಝೂನಾಟಿಕ್ ಡಿಸೀಸ್ ಆಗುತ್ತೆ. ಫಸ್ಟ್ ಡಿಟೆಕ್ಟ್ ಮಾಡ್ಕೊಂಡಿದ್ದು 1957 ಶಿವಮೊಗ್ಗ ಡಿಸ್ಟ್ರಿಕ್ಟು. ಸೊ ಅಲ್ಲಿ ಕ್ಯಾಸನೂರ್ ಫಾರೆಸ್ಟಲ್ಲಿ ಇದನ್ನು ಡಿಟೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಅದೇ ಹೆಸರ ಮೇಲೆ ಇಟ್ಟಿರುವಂಥದ್ದು. ಇದ್ರ ಜೊತೆಗೆ ನಾವು ಎಲಿಸಾ ಟೆಸ್ಟಿಂಗ್ನ ನಾವು ನೋಡ್ಕೊಂಡಿದ್ವಿ, ಅಂತಂದರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಸಿರೋಲಾಜಿಕ್ ಅಸೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಯಾವುದೋ ಟೆಸ್ಟಿಂಗ್ ಮಾಡ್ತಾರೆ ಅಂತಂದರೆ HIV ಆಗುತ್ತೆ, ಝೀಕಾ ವೈರಸ್ ಆಗುತ್ತೆ. ಅದಾದಮೇಲೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಇದ್ರದ್ದು ಟೆಸ್ಟಿಂಗು ಇದರಿಂದನೇ ಆಗುತ್ತೆ ಅಂತ ಹೇಳ್ಬಿಟ್ಟು.
ನೆಕ್ಸ್ಟು ನಾವು ನೋಡ್ಕೊಂಡಿರುವಂಥದ್ದು ಗ್ಲೋಬಲ್ ಇಂಪ್ಯಾಕ್ಟ್ ಆನ್ ಹೈಪರ್ ಟೆನ್ಷನ್ನು. ಇದನ್ನು ರಿಲೀಸ್ ಮಾಡಿದ್ದು ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು 78th ಜನರಲ್ ಅಸೆಂಬ್ಲಿ ಮೀಟಿಂಗ್ ಜೊತೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದು ಮೀಟಿಂಗ್ ಟೈಮಲ್ಲಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಹೈಪರ್ ಟೆನ್ಷನ್ ಅಂತಂದರೆ ನಮಗೆ ಹೈ ಬ್ಲಡ್ ಪ್ರೆಷರ್ ಆಗಿರುತ್ತೆ. ಎಷ್ಟಕ್ಕಿಂತ ಜಾಸ್ತಿ ಇದ್ದರೆ ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. 140/90 ಮೇಲೆ ಜಾಸ್ತಿ ಇದ್ದರೆ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ನಾವು ನೋಡ್ಕೊಂಡಿದ್ವಿ. ಈ ಪಾರ್ಟಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸೀಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದೊಂದು ಕ್ವಿಕ್ ರಿವಿಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ ನಿಮಗೆ. ಸೊ ಫಸ್ಟ್ ಟಾಪಿಕ್ಗೆ ನಾವು ನೋಡ್ಕೋಬೇಕಾಗಿರುವಂಥದ್ದು ನೊಬೆಲ್ ಪ್ರೈಸು ಮೆಡಿಸಿನಲ್ಲಿ 2023. ಸೊ ಇದರ ರಿಲೇಟೆಡ್ ಡೀಟೇಲ್ಸ್ ನಾವು ನೋಡ್ಕೊಂಡಿರೋಣ. ಸೊ ಯಾರಿಗೆ ಕೊಟ್ಟಿರೋಂಥದ್ದು ಅವಾರ್ಡ್ ಇದು? ಸೊ ಈ ಅವಾರ್ಡ್ ಯಾರಿಗೆ ಕೊಟ್ಟಿರೋದು, ಆ ಹೆಸರು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅವ್ರ ಹೆಸರು ಬಂದ್ಬಿಟ್ಟು ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಡ್ರ್ಯೂ ವೀಸ್ಮ್ಯಾನ್ ಅಂತ. ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಡ್ರ್ಯೂ ವೀಸ್ಮನ್ಗೆ ಕೊಟ್ಟಿರೋಂಥದ್ದು ಇದು. ಸೊ ಯಾವುದರ ರಿಲೇಟೆಡ್ ಇದು ಅವಾರ್ಡು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಇದೇನಾಗುತ್ತೆ ಅಂತಂದರೆ ಇವರು mRNA ರಿಲೇಟೆಡ್ಡು ಇವರು ಅವಾರ್ಡು ಪಡ್ಕೊಂಡಿರುವಂಥದ್ದು. ಸೊ mRNA ವ್ಯಾಕ್ಸಿನು, mRNA ಅಂತಂದರೆ ಏನಾಗುತ್ತೆ ನಮಗೆ ಮೆಸೆಂಜರ್ RNA ವ್ಯಾಕ್ಸಿನ್ ರಿಲೇಟೆಡ್ಡು ಇವರಿಗೆ ಆ ವರ್ಕ್ ಮೇಲೆ ಅವ್ರಿಗೆ ಅವಾರ್ಡ್ ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ನಾವು ತಿಳ್ಕೊಬೇಕಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು mRNA ಅಂದರೆ ಏನಂತ ಹೇಳ್ಬಿಟ್ಟು ನೋಡ್ಕೊಂಡಿರ್ಬೇಕು. mRNA ಈಗ ನಮಗೆ DNA ಅಂತಂದರೆ ಗೊತ್ತಾಗುತ್ತೆ ನಮಗೆ. ಸೊ ನಮ್ಗೆ ಹಿಂಗೆ ಡಬಲ್ ಸ್ಟ್ರ್ಯಾಂಡೆಡ್ ಇರೋವಂಥದ್ದಕ್ಕೆ ನಮಗೆ DNA ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರಬೇಕಲ್ಲ, ATGC ಅಂತ ಹೇಳ್ಬಿಟ್ಟಿರುತ್ತೆ. AT ಅದಾದಮೇಲೆ GC ಈ ಥರದ್ದೆಲ್ಲದು ಕೂಡ. ಸೊ A ಜೊತೆಗೆ Tನೇ ಹೋಗುತ್ತೆ, T ಜೊತೆಗೆ A ಹೋಗುತ್ತೆ, G ಜೊತೆಗೆ C ಹೋಗುತ್ತೆ, C ಜೊತೆಗೆ G ಹೋಗುತ್ತೆ. ಈ ಥರದ್ದು ನಮಗೆ 2 ಸ್ಟ್ರ್ಯಾಂಡ್ ಇರುತ್ತೆ. ಸೊ ಈ ಥರದ್ದು ಏನಾದ್ರು ಇದ್ದರೆ ಇಲ್ಲಿ ನಮಗೆ 2 ಸ್ಟ್ರ್ಯಾಂಡ್ ಇರುತ್ತೆ. ಸೊ ಈಗ ನಮಗೆ mRNA ಅಂತ ಹೇಳಿ ಬಂದ ತಕ್ಷಣ ಅದಕ್ಕೆ ಬರೀ ಒಂದೇ ಒಂದು ಸ್ಟ್ರ್ಯಾಂಡ್ ಇರುತ್ತೆ. ಸೊ ಅದು ಸಿಂಗಲ್ ಸ್ಟ್ರ್ಯಾಂಡೆಡ್, ಒಂದೇ ಒಂದು ಸ್ಟ್ರ್ಯಾಂಡ್ ಇರುತ್ತೆ ಅದಕ್ಕೆ. ಸೊ ಅದಕ್ಕೆ ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ಇದರ ಕೆಲಸ ಏನಾಗಿರುತ್ತೆ ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಅಂತಂದರೆ, ಈಗ DNA ಇರುತ್ತಲ್ಲ, ನಮಗೆ DNAಯಿಂದ ಇನ್ಫಾರ್ಮೇಷನ್ನ ತೊಗೊಂಡು ಅದು ಸೈಟೋಪ್ಲಾಸಮಿಗೆ ಕೊಡುವಂಥದ್ದು. DNAಯಿಂದ ಇನ್ಫಾರ್ಮೇಷನ್ನ ತೊಗೊಂಡು ಸೈಟೋಪ್ಲಾಸಮಿಗೆ ಕೊಡುವಂಥದ್ದು. ಸೊ ಅದಕ್ಕೋಸ್ಕರ ಅದನ್ನು ಮೆಸೆಂಜರ್ RNA ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ಏನೋ ಒಂದು ಇನ್ಫಾರ್ಮೇಷನ್ ಇದೆ DNAಯಲ್ಲಿ, ಅದನ್ನು ತೊಗೊಂಡೋಗ್ಬಿಟ್ಟು ಸೈಟೋಪ್ಲಾಸಮಿಗೆ ಕೊಡುತ್ತೆ. ಸೊ ಈ ಇನ್ಫಾರ್ಮೇಷನ್ನು ಫ್ರಮ್ DNA ಟು ಸೈಟೋಪ್ಲಾಸಮ್. ಸೊ ಇದರಲ್ಲಿ ಈ ಇನ್ಫಾರ್ಮೇಷನ್ ಏನಾಗುತ್ತೆ ಅಂತಂದರೆ DNAಯಿಂದ ಸೈಟೋಪ್ಲಾಸಮ್ಗೆ ಬಂದಾಗ ಸೈಟೋಪ್ಲಾಸಮಲ್ಲಿ ಅದು ಡಿಕೋಡ್ ಆಗುತ್ತೆ, ಇನ್ಫಾರ್ಮೇಷನು ಡಿಕೋಡ್ ಆಗುತ್ತೆ. ಸೊ ಡಿಕೋಡ್ ಆದಮೇಲೆ ಏನಾಗುತ್ತೆ ಅಂತಂದರೆ ಅದರಿಂದಾಗಿ ಇದು ಪ್ರೋಟೀನ್ಸು ಮತ್ತು ಆ್ಯಂಟಿಬಾಡೀಸಿನ ಪ್ರೊಡಕ್ಷನ್ ಆಗುತ್ತೆ. ಸೊ ಪ್ರೋಟೀನ್ಸ್ ಅಥವಾ ಆ್ಯಂಟಿಬಾಡೀಸಿನ ಪ್ರೊಡಕ್ಷನ್ ನಮಗೆ ಆಗುತ್ತೆ. ಸೊ ಈ mRNA ಒಂದೇ ನಾವು ನೋಡ್ಕೋಬೇಕು ಅಂತಂದರೆ ಇದು ಅನ್ಸ್ಟೇಬಲ್ ಇರುತ್ತೆ ಸಿಕ್ಕಾಪಟ್ಟೆ. ಸೊ ಅದಕ್ಕೋಸ್ಕರ ಇದನ್ನೇನು ಮಾಡ್ತಾರೆ ಅಂತಂದರೆ ಹೊರಗಡೆ ಇದನ್ನು ಫಸ್ಟೇ ಅವರು ಪ್ರೊಡ್ಯೂಸ್ ಮಾಡ್ಕೊತಾರೆ. ಔಟ್ಸೈಡ್ ಬಾಡಿ ಅದನ್ನು ಪ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ. ಔಟ್ಸೈಡ್ ಬಾಡಿ ಅದನ್ನು ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದರೆ ಅದನ್ನೇನಂತ ಕರೀತಾರೆ, ಇನ್ ವಿಟ್ರೋ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಇನ್ ವಿಟ್ರೋ, ಹೆನ್ಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ವಿಟ್ರೋ. ಅನ್ಸ್ಟೇಬಲ್ ಇರುತ್ತೆ ಅಂತಂದರೆ ಅದರ ಫಾರ್ಮ್ ಸಿಕ್ಕಾಪಟ್ಟೆ ಜಾಸ್ತಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಬಾಡಿ ಒಳಗಡೆ ಇನ್ಸರ್ಟ್ ಮಾಡಿದ್ಮೇಲೆ ಚೇಂಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೊರಗಡೆನೇ ಅದನ್ನು ಚೇಂಜಸ್ ಮಾಡ್ಕೊಂಡಿರ್ತಾರೆ. ಸೊ ಪ್ರೋಟೀನ್ ಸಿಂಥಸಿಸ್ ಎದರಲ್ಲಾಗುವಂಥದ್ದು, ನಾವು ಎಕ್ಸಾಮ್ ರಿಲೇಟೆಡ್ ಡೀಟೇಲ್ಸ್ ಅಷ್ಟೇ ನೋಡ್ಕೊಳ್ಳೋಣ. ಇದರಲ್ಲಿ ಪ್ರೋಟೀನ್ ಸಿಂಥಸಿಸ್ ಎದರಲ್ಲಾಗತ್ತೆ ನಮಗೆ, ಪ್ರೋಟೀನ್ ಸಿಂಥಸಿಸ್ ಆಗುವಂಥದ್ದು ರೈಬೋಸೋಮಲ್ಲಿ. ಅದಕ್ಕೆ ಅದನ್ನು ಪ್ರೋಟೀನ್ ಫ್ಯಾಕ್ಟ್ರಿ ಅಂತಲೂ ಕೂಡ ಕರಿತೀವಿ. ರೈಬೋಸೋಮ್ಸ್ಗಳನ್ನ ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಯಾವುದಕ್ಕೆ ಕರಿತೀವಿ ನಾವು, ರೈಬೋಸೋಮ್ನ ಕರಿತೀವಿ. ಸೊ mRNA ಏನು ಮಾಡುತ್ತೆ ಅಂತಂದರೆ DNAಯಿಂದ ಇನ್ಫಾರ್ಮೇಷನ್ನ ತೊಗೊಂಡು ಅದು ಸೈಟೋಪ್ಲಾಸಮಿಗೆ ಕೊಡುತ್ತೆ. ಅಲ್ಲಿ ಅದೇನು ಮಾಡುತ್ತೆ ಅಂತಂದರೆ ಡಿಕೋಡ್ ಮಾಡಿಕೊಂಡು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದೇ ರೀತಿಯಲ್ಲಿ COVID-19ಗೂ ಕೂಡ ಅವರು mRNA ಯೂಸ್ ಮಾಡಿಕೊಂಡು COVID-19 ಅಗೇನ್ಸ್ಟು ವ್ಯಾಕ್ಸಿನು ಪ್ರೊಡ್ಯೂಸ್ ಮಾಡ್ಕೊಂಡಿದ್ದರು. ಸೊ ಇವ್ರು ಇಬ್ಬರೂ ಕೂಡ ಇಲ್ಲಿ ನೋಡಿ, ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಡ್ರ್ಯೂ ವೀಸ್ಮ್ಯಾನ್ ಇವರೇನಿದ್ರಲ್ಲ, ಇವರು ಮಾಡರ್ನಾ ಅಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆಯಿಂದನೇ. ಸೊ ಇವರು ಕೂಡ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಸೊ ಮಾಡರ್ನಾ ಅಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಿದ್ರು. ಸೊ ಅದಾದಮೇಲೆ ರಿಸರ್ಚ್ ಮಾಡ್ತಾ ಆ ಟೈಪು ಇವರು ಈಗ mRNA ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿರೋದಕ್ಕೆ ಅವರಿಗೆ ಇದನ್ನು ಅವಾರ್ಡ್ ಕೊಟ್ಟಿದ್ದಾರೆ. ಸೊ DNA ಇನ್ಫಾರ್ಮೇಷನ್ನು ಇದನ್ನು
ಪ್ರೋಟೀನ್ಸಿಗೆ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತಲ್ವ, ಸೊ ಇದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವೇನು ನೋಡ್ಕೊಂಡಿದ್ವಿ, mRNA RNAಯಲ್ಲಿ ಇರುತ್ತೆ, ಸಿಂಗಲ್ ಸ್ಟ್ಯಾಂಡರ್ಡ್ RNA ವ್ಯಾಕ್ಸಿನಲ್ಲಿ mRNA ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ, ಈ ಕೋವಿಡ್-19ನಲ್ಲಿ ಯಾವ ಥರ ಮಾಡಿರೋದು ಅಂತಂದರೆ, ಈ mRNAಯಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ನಾವು ಅದನ್ನೇ ನೋಡಿದ್ವಲ್ಲ, ಇನ್ಸ್ಟ್ರಕ್ಷನ್ ಅಂತಂದರೆ ಏನು, ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಏನು ಇನ್ಫಾರ್ಮೇಷನ್ ಇರುತ್ತೆ ಅಂತಂದರೆ, ಇದು ಸಾರ್ಸ್ ಅಂತಂದರೆ ನಮಗೆ ಕೋವಿಡ್-19 ಪ್ರೋಟೀನ್, ಇದು SARS-CoV-2 ಸ್ಪೈಕ್ ಪ್ರೋಟೀನ್, ಇದ್ರ ರಿಲೇಟೆಡ್ಡು ಇನ್ಫಾರ್ಮೇಷನ್ ಇರುತ್ತೆ ನಮಗೆ. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ, ಒಂದು ಪಾರ್ಟಿಕಲಲ್ಲಿ, ಒಂದು ಫ್ಯಾಟಿ ಪಾರ್ಟಿಕಲಲ್ಲಿ ಈ mRNAನ ಇನ್ಸರ್ಟ್ ಮಾಡ್ತಾರೆ, ಅದರೊಳಗಡೆ ಇನ್ಸರ್ಟ್ ಮಾಡ್ತಾರೆ. ಸೊ ಈ mRNA ನೆಕ್ಸ್ಟು ಬಾಡಿಯಲ್ಲಿ ಬಂದಮೇಲೆ ಏನು ಮಾಡುತ್ತೆ ಅಂತಂದರೆ, ಇದೇನು ಮಾಡುತ್ತೆ ಅಂತಂದರೆ, mRNA ಇದು ಸೆಲ್ಸಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ನೀವು ಕೊರೋನಾ ವೈರಸ್ಸು ಸ್ಪೈಕ್ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ mRNA ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿರೋವಂಥದ್ದು ಇದು ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಡ್ರ್ಯೂ ವೀಸ್ಮೆನ್ ಅವರು. ಸೊ ಇದರಲ್ಲಿ ಎಕ್ಸಾಮ್ ಪರ್ಪಸಿಗೆ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನು ಅಂತಂದರೆ, mRNA ವ್ಯಾಕ್ಸಿನಿಗೆ ಅವಾರ್ಡ್ ಕೊಟ್ಟಿರುವಂಥದ್ದು ಯಾರಿಗೆ ಕೊಟ್ಟಿದ್ದಾರೆ, ಕ್ಯಾಟಲಿನ್ ಕ್ಯಾರಿಕೋ ಮತ್ತು ಡ್ರ್ಯೂ ವೀಸ್ಮೆನ್ ಅವ್ರಿಗೆ ಇದನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಕ್ಯಾಟಲಿನ್ ಕ್ಯಾರಿಕೋ ಬಂದ್ಬಿಟ್ಟು ಹಂಗೇರಿಯನ್ ಅಮೇರಿಕನ್, ಸೊ USA ಅವರು, ಇವರು ಹಂಗೇರಿಯನ್ ಅಮೇರಿಕನ್, ಈಗ ಇಂಡಿಯನ್ ಅಮೇರಿಕನ್ ಇರ್ತಾರಲ್ಲ ಹಾಗೆ ಹಂಗೇರಿಯನ್ ಅಮೇರಿಕನ್ನು. ಡ್ರೂ ವೀಸ್ಮೆನ್ ಅವರು ಕೂಡ USA ಅವರೇನೆ. ಸೊ ಈ ನೊಬೆಲ್ ಪ್ರೈಸ್ ಇನ್ ಮೆಡಿಸಿನಿಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂತಂದರೆ, ನೊಬೆಲ್ ಪ್ರೈಸ್ ಇನ್ ಫಿಸಿಯಾಲಜಿ ಅಂತ ಆಗ್ಬಿಟ್ಟು. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಇಷ್ಟು ನೀವು ನೋಡ್ಕೊಂಡಿರಿ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ ಈಗ ಏನೇನಿದೆ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ಡಿಸೀಸ್ ರಿಲೇಟೆಡು. ನೆಕ್ಸ್ಟು ಮಲೇರಿಯಾ ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶನ್ ನಿಮಗೆ, ಮಲೇರಿಯಾ ಯಾವುದರಿಂದ ಆಗುವಂಥದ್ದು, ಅಥವಾ ಯಾವ ವೈರಸ್ಸಿಂದ ಆಗುತ್ತಾ ಅಥವಾ ಬ್ಯಾಕ್ಟೀರಿಯಿಂದ ಆಗುತ್ತಾ? ಸೊ ಆ ಥರ ಕ್ವೆಶನ್ ಕೇಳಿದಾಗ ಆ್ಯಕ್ಚುಲಿ ಮಲೇರಿಯಾ ಆಗುವಂಥದ್ದು ಪ್ರೋಟೋಝೋವಾಯಿಂದ. ಯಾವ ಪ್ರೋಟೋಝೋವಾ? ಅದರ ಜೀನಸ್ ಯಾವುದು ಅಂತಂದರೆ ಪ್ಲಾಸ್ಮೋಡಿಯಂ ಪ್ರೋಟೋಝೋವಾಯಿಂದ ನಮಗೆ ಮಲೇರಿಯಾ ಆಗುವಂಥದ್ದು. ತುಂಬ ಇಂಪಾರ್ಟೆಂಟು, ವೈರಸ್ಸಿಂದ ಆಗಲ್ಲ, ಇದು ಪ್ರೋಟೋಝೋವಾಯಿಂದ ಆಗುತ್ತೆ. ಸೊ ಇದರಲ್ಲಿ 4 ಸ್ಪೀಶೀಸ್ ಇದ್ದಾವೆ, ಆಯಿತಾ, ಪ್ಲಾಸ್ಮೋಡಿಯಂ. ಓಕೆ, ಸೊ ಈಗ ಪ್ಲಾಸ್ಮೋಡಿಯಂ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡಾಗ ಇದನ್ನು ಜಸ್ಟ್ P ಅಂತ ಹೇಳ್ಬಿಟ್ಟು ಅಡ್ರೆಸ್ ಮಾಡ್ಕೊಂಡಿರೋಣ. ಸೊ 4 ಬೇರೆ ಬೇರೆ ಸ್ಪೀಶೀಸಿಂದ ನಮಗೆ ಮಲೇರಿಯಾ ಆಗುವಂಥದ್ದು. ಸೊ ಈಗೇನಾದರೂ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಇದರಿಂದನೂ ಆಗುತ್ತೆ. ನೆಕ್ಸ್ಟು ಪ್ಲಾಸ್ಮೋಡಿಯಂ ವೈವ್ಯಾಕ್ಸಿಂದನೂ ಕೂಡ ಆಗುತ್ತೆ. ನೆಕ್ಸ್ಟು ನಮಗೆ ಪ್ಲಾಸ್ಮೋಡಿಯಂ ಓವೇಲ್ ಇಂದನೂ ಕೂಡ ಆಗುತ್ತೆ. ನೆಕ್ಸ್ಟು ಪ್ಲಾಸ್ಮೋಡಿಯಂ ಮಲೇರಿಯೆ ಇದರಿಂದನೂ ಕೂಡ ನಮಗೆ ಮಲೇರಿಯಾ ಆಗುತ್ತೆ. ಸೊ ಇದು ಆಗುವಂಥದ್ದು ಯಾವುದರಿಂದ ಅಂತಂದರೆ, ಪ್ಲಾಸ್ಮೋಡಿಯಂ ಪ್ಯಾರಾಸೈಟಿಂದ, ಪ್ರೋಟೋಝೋವಾ ಪ್ಲಾಸ್ಮೋಡಿಯಂ ಪ್ಯಾರಾಸೈಟಿಂದ ಇದು ಆಗ್ತಾ ಇರುತ್ತೆ. ಸೊ ಈ ಪ್ರೋಟೋಝೋವಾ ನಮ್ಮ ಬಾಡಿಯಲ್ಲಿ ಬರಬೇಕು ಅಂತಂದರೆ ಯಾವ ರೀತಿಯಲ್ಲಿ ಬರುತ್ತೆ, ಯಾವ ಮೀಡಿಯಮಿಂದ ಬರುತ್ತೆ? ಸೊ ಇದು ಸ್ಪ್ರೆಡ್ ಆಗುವಂಥದ್ದು ಫೀಮೇಲ್ ಮೊಸ್ಕಿಟೋ ಇದೆ, ಒಂದು ಫೀಮೇಲ್ ಆ್ಯನೋಫಿಲಿಸ್ ಮೊಸ್ಕಿಟೋ ಇದೆ, ಸೊ ಇದನ್ನು ಏನಂತ ಕರಿತೀವಿ ಅಂತಂದರೆ, ನೈಟ್ ಬೈಟಿಂಗ್ ಮೊಸ್ಕಿಟೋ ಅಂತಲೂ ಕೂಡ ಕರಿತೀವಿ ಇದನ್ನು. ಸೊ ನೈಟ್ ಬೈಟಿಂಗ್ ಮೊಸ್ಕಿಟೋ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದರೆ, ಇದರಿಂದಾಗಿ ಇದು ಸ್ಪ್ರೆಡ್ ಆಗುತ್ತೆ. ನೈಟ್ ಬೈಟಿಂಗ್ ಅಂತಂದರೆ ಏನು, ಇವು ಜಾಸ್ತಿ ಆ್ಯಕ್ಟಿವ್ ಇರುವಂಥದ್ದು ಡಾನ್ ಟೈಮಲ್ಲಿ ಇರುತ್ತೆ, ಇಲ್ಲ ಡಸ್ಕ್ ಟೈಮಲ್ಲರೂ ಇರುತ್ತೆ. ಡಾನ್ ಆರ್ ಡಸ್ಕ್ ಟೈಮಲ್ಲಿ ಇರುತ್ತೆ ಅಂತಂದರೆ, ಸನ್ರೈಸ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಮತ್ತು ಸನ್ಸೆಟ್ ಆಗಿ ಕಂಪ್ಲೀಟ್ ಡಾರ್ಕ್ನೆಸ್ ಆಗೋಕ್ಕಿಂತ ಮುಂಚೆ ಇರೋಂಥ ಟೈಮಿಗೆ ನಾವು ಡಾನ್ ಮತ್ತು ಡಸ್ಕ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಸೊ ಅದರಿಂದಾಗಿ ನಮಗೆ ಆಗುವಂಥದ್ದು ಆ ಟೈಮಲ್ಲಿ ಆ್ಯಕ್ಟಿವ್ ಇರೋವಂಥದ್ದು ಮೊಸ್ಕಿಟೋ ನಮಗೆ ಇದು ಫೀಮೇಲ್ ಆ್ಯನೋಫಿಲಿಸ್ ಮೊಸ್ಕಿಟೋ. ಯೂಶ್ವಲಾಗಿ ಇಷ್ಟರಲ್ಲೇ ಕೇಳಿರ್ತಾರೆ ಕ್ವೆಶನ್ನ. ಈಗ ನಾವು ನೋಡ್ಕೊಂಡ್ವಲ್ಲ, ಯಾವ್ಯಾವ ಪ್ಯಾರಾಸೈಟು ನಮಗೆ ಎಲ್ಲೆಲ್ಲಿ ಜಾಸ್ತಿ ಫೇಮಸ್ ಇರುವಂಥದ್ದು ಅಂತ. ಸೊ ಈಗ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ನಾವು ನೋಡಬೇಕು ಅಂತಂದರೆ, ಇದು ನೋಡಿ ಆಫ್ರಿಕಾದಲ್ಲಿ ಜಾಸ್ತಿ ಇದೆ. ಇದು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಆಫ್ರಿಕಾದಲ್ಲಿ ಜಾಸ್ತಿ ಇದೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ನಾವು ನೋಡಬೇಕು ಅಂತಂದರೆ ಏಷ್ಯಾ ಮತ್ತು ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಇರುವಂಥದ್ದು. ನೆಕ್ಸ್ಟು ಪ್ಲಾಸ್ಮೋಡಿಯಂ
ಪ್ಲಾಸ್ಮೋಡಿಯಂ ಓವೇಲ್ ಬಂದ್ಬಿಟ್ಟು ಇದು ವೆಸ್ಟ್ ಆಫ್ರಿಕಲ್ಲಿ ಜಾಸ್ತಿ ಇರೋವಂಥದ್ದು, ವೆಸ್ಟ್ ಆಫ್ರಿಕಲ್ಲಿ. ಸೊ ಕೆಲವೊಂದು ಸರಿ ಪೇರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನಾದ್ರು ಕೊಟ್ಟರೆ, ಯಾಕಂತಂದರೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಅದರಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನಾವು ನೋಡ್ಕೊಂಡಿರೋಣ, ಸೊ ಸೇಫ್ ಆಗಿರ್ತೀವಿ ಅಂತ ಅಷ್ಟೇ. ಪ್ಲಾಸ್ಮೋಡಿಯಂ ಮಲೇರಿಯಾ ಇದು ಬಂದ್ಬಿಟ್ಟು ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ರೇರ್ ಇರುವಂಥದ್ದು. ಸೊ ನಮ್ಗೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಜಾಸ್ತಿ ನಮಗೆ ಏಷ್ಯಾದಲ್ಲಿ ನಮಗೆ ನೋಡೋಕ್ಕೆ ಸಿಗುವಂಥದ್ದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ನಮಗೆ ಜಾಸ್ತಿ ಫೇಮಸ್ ಇರುವಂಥದ್ದು ಇಂಡಿಯಾದಲ್ಲಿ. ಸೊ ಪ್ರೋಟೋಸೋಯಿಂದ ಆಗುತ್ತೆ. ಫೀಮೇಲ್ ಆ್ಯನೋಫಿಲಿಸ್ ಮೊಸ್ಕಿಟೋ, ನೈಟ್ ಬೈಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನು. ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಆಫ್ರಿಕಾದಲ್ಲಿ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಏಷ್ಯಾ ಮತ್ತು ಸೌತ್ ಅಮೇರಿಕಾ. ಪ್ಲಾಸ್ಮೋಡಿಯಂ ಓವಿಯಲ್ ಇದು ವೆಸ್ಟ್ ಆಫ್ರಿಕಾ. ಪ್ಲಾಸ್ಮೋಡಿಯಂ ಮಲೇರಿಯಾ ಆಫ್ರಿಕಾ. ಅಂತಂದರೆ ಬೇರೆ ಕಡೆ ಸಿಗೋದೇ ಇಲ್ಲ ಅಂತಲ್ಲ, ಅಲ್ಲಿ ಜಾಸ್ತಿ ಇರುತ್ತೆ ಅಂತ, ಅಲ್ಲಿ ಇದರ ಪ್ರೆಸೆನ್ಸ್ಗಳು ಜಾಸ್ತಿ ಇರುತ್ತೆ ಅಂತ. ಸೊ ಇದು ಯಾವಾಗ ನ್ಯೂಸಲ್ಲಿತ್ತು ಅಂತಂದರೆ ನೋಡಿ, ವರ್ಲ್ಡ್ ಮಲೇರಿಯಾ ರಿಪೋರ್ಟ್ 2023 ರಿಲೀಸ್ ಮಾಡ್ಕೊಂಡಿದ್ದರು. ಸೊ ಆ್ಯಕ್ಚುಲಿ ನಾನು ಈ ಕಡೆ ಇರೋವಂಥ ಡೈಗ್ರಾಮ್ನ ಇರೇಸ್ ಮಾಡಿರ್ತೀನಿ ನೋಡಿ. ಇದು ವರ್ಲ್ಡ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ ರಿಪೋರ್ಟು, ಅದೇನು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ರಿಲೀಸ್ ಮಾಡುವಂಥದ್ದು ಯಾರು? ವರ್ಲ್ಡ್ ಮಲೇರಿಯಾ ರಿಪೋರ್ಟ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನು ರಿಲೀಸ್ ಮಾಡುವಂಥದ್ದು. ಸೊ ಅದರಲ್ಲಿ ಇಂಡಿಯಾ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಇಡೀ ವರ್ಲ್ಡಲ್ಲಿ ಆಗುವಂಥ ಮಲೇರಿಯಾ ಕೇಸಸಲ್ಲಿ ಇಂಡಿಯಾ ಎಷ್ಟು ಪರ್ಸೆಂಟೇಜ್ ಅಕೌಂಟ್ ಮಾಡುತ್ತೆ ಅಂತಂದರೆ 66% ಮಲೇರಿಯಾ ಕೇಸಸ್ಸು ಇಂಡಿಯಾದಲ್ಲೇ ಇರುವಂಥದ್ದು. ಸೊ ಇಂಡಿಯಾ ಅಕೌಂಟೆಡ್ ಫಾರ್ 66% ಆಫ್ ಮಲೇರಿಯಾ ಕೇಸಸ್ ಇನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಸೌತ್ ಈಸ್ಟ್ ಏಷ್ಯಾ ರೀಜನ್ ರಿಪೋರ್ಟ್. ಸೌತ್ ಈಸ್ಟ್ ಏಷ್ಯಾ ರೀಜನ್ ರಿಪೋರ್ಟು 2022 ಅಂಡರಲ್ಲಿ ಈ ರೀಜನಲ್ಲಿ 66% ಇರುವಂಥದ್ದು ಇಂಡಿಯಾದಲ್ಲೇ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ, ವರ್ಲ್ಡಲ್ಲಿ ಅಂತ ಅಲ್ಲ ಅದು. ಸೊ ಅದರಲ್ಲಿ ನಾವು ಡೆತ್ಗಳನ್ನ ನಾವು ನೋಡ್ಕೋಬೇಕು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಂತ ಇದೆ, ಇಡೀ ವರ್ಲ್ಡಲ್ಲಿ ಆ್ಯಕ್ಚುಲಿ 94% ಆಲ್ ಮಲೇರಿಯಾ ಡೆತ್ ಇಡೀ ವರ್ಲ್ಡಲ್ಲಿ 94% ಆಫ್ ಆಲ್ ಮಲೇರಿಯಾ ಡೆತ್ತು ಇಂಡಿಯಾ ಮತ್ತು ಇಂಡೋನೇಷ್ಯಾದಲ್ಲೇ ರಿಪೋರ್ಟ್ ಆಗಿದೆ. ಸೊ 100 ಡೆತ್ಸ್ ಆಗಿದ್ದಾವೆ ಅಂತಂದರೆ ಮಲೇರಿಯಾದಿಂದ, ಅದರಲ್ಲಿ 94 ಡೆತ್ತು ಇಂಡಿಯಾ ಮತ್ತು ಇಂಡೋನೇಷ್ಯಾ ಒಳಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮಲೇರಿಯಾ ರಿಲೇಟೆಡ್ಡು ನಾವು ಸಿಕ್ಕಾಪಟ್ಟೆ ಜಾಸ್ತಿ ಫೋಕಸ್ ಮಾಡ್ಕೊಂಡಿರಬೇಕು ಇಂಡಿಯಾದಲ್ಲಿ, ಪಾಲಿಸೀಸು ಕೂಡ. ಸೊ ಅದಕ್ಕೆ ಇಂಡಿಯಾದಲ್ಲಿ ನಾವು ನೋಡಬೇಕು ಅಂತಂದರೆ 2016 ಫಸ್ಟ್ ಟೈಮು ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್ ತೊಗೊಂಬಂದರು. ಸೊ ಇದು 2016 2030ವರೆಗೂ ಇರುತ್ತೆ, ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್. ಸೊ ಇದರಲ್ಲಿ ವಿಷನ್ ಏನಿದೆ ಅಂತಂದರೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಮಗೆ. ಇದರಲ್ಲಿ ವಿಷನ್ ಏನಿದೆ ಅಂತಂದರೆ, ಇಂಡಿಯಾನ ಮಲೇರಿಯಾ ಫ್ರೀ ಮಾಡಬೇಕು ಬೈ 2027. ಮಲೇರಿಯಾ ಫ್ರೀ ಮಾಡಬೇಕು, ಪ್ಲಸ್ ಕಂಪ್ಲೀಟಾಗಿ ಮಲೇರಿಯಾನ ಎಲಿಮಿನೇಟ್ ಮಾಡಬೇಕು ಬೈ 2030. ನೋಡಿ, ಟಿ ಬಿ ರಿಲೇಟೆಡು ಇದನ್ನು ಡಿಫ್ರೆನ್ಸ್ ಇಲ್ಲೇ ನೋಡ್ಕೊಂಡಿರಿ ನೀವು. ಸೊ ಟಿ ಬಿ ರಿಲೇಟೆಡ್ ಏನು ಹೇಳ್ತಾ ಇತ್ತದು, 2025ನ ಇಂಡಿಯಾದಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ವಿ, ವರ್ಲ್ಡಲ್ಲಿ ಟಾರ್ಗೆಟು ನಾವು 2030 ಇಟ್ಕೊಂಡಿದ್ವಿ. ಸೊ ಇಂಡಿಯಾದಲ್ಲಿ ಟಾರ್ಗೆಟ್ 2025ಗೆ ಟಿ ಬಿ ಎಂಡ್ ಮಾಡಬೇಕು ಅಂತ. ಸೊ ಅದೇ ನಾವು ಮಲೇರಿಯಾ ಟಾರ್ಗೆಟ್ ನಾವು ನೋಡ್ಕೋಬೇಕು ಅಂತಂದರೆ, ಇಂಡಿಯಾದಲ್ಲಿ ಟಾರ್ಗೆಟು 2027 ಮಲೇರಿಯಾನ ಕಂಟ್ರಿನ ಮಲೇರಿಯಾ ಫ್ರೀ ಮಾಡಬೇಕು ಅಂತ. ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ಕೋಬೇಕಾಗಿರುವಂಥದ್ದು 2030 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮದು 2019 25% ಆಫ್ ಇದು ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಏನು ಪ್ರೋಗ್ರಾಮ್ ಇತ್ತಲ್ಲ, ಅದರಲ್ಲಿ 25% ಅಮೌಂಟು ಮಲೇರಿಯಾಗೆ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮಗೆ ಟೇಕ್ಅವೇ ಏನು ಅಂತಂದರೆ, ಯಾವುದರಿಂದ ಆಗುತ್ತೆ ಮಲೇರಿಯಾ ನಮಗೆ ಡಿಸೀಸು ಯಾವುದರಿಂದ ಆಗುತ್ತೆ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಇರುವಂಥದ್ದು ಏನು ಪ್ರೋಗ್ರಾಮು, ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್ 2016 2030ವರೆಗೂ ಇರುವಂಥದ್ದು. 2016 ಈ ಪ್ಲ್ಯಾನ್ ಬಂದಿರುವಂಥದ್ದು. ಸೊ ಮಲೇರಿಯಾ ರಿಲೇಟೆಡ್ಡು ಅರ್ಥ ಆಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಂಡಿಯನ್ ರೀಜನಲ್ಲಿ ನಮಗೆ ಯಾವ ವೇರಿಯಂಟು ಜಾಸ್ತಿ ಇದೆ ಅಂತ ನಾವು ನೋಡ್ಕೊಂಡಿದ್ವಿ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸು. ಸೊ ಇದು ಓವರಾಲ್ ಕೇಸಸ್ಗಳಲ್ಲಿ ಎಷ್ಟು ಓವರಾಲ್ ಮಲೇರಿಯಾ ಕೇಸಸ್ ಇಂಡಿಯಾದಲ್ಲಿ ಆಗುವಂಥದ್ರಲ್ಲಿ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಏನಿದೆಯಲ್ಲ, ಇದರಿಂದನೇ ಆಲ್ಮೋಸ್ಟು 46% ಕೇಸಸ್ ಆಗಿರೋವಂಥದ್ದು. ಸೊ ಅದಕ್ಕೋಸ್ಕರ ಅದು ಜಾಸ್ತಿ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಆಗಿರುತ್ತೆ ನಮಗೆ. ಸೊ ಇಷ್ಟು ಇಂಪಾರ್ಟೆಂಟು. ಮತ್ತು ಬೇರೆ ಏನು ಇಂಪಾರ್ಟೆಂಟ್ ಇದೆ, ಸೊ ಇಷ್ಟೇ ಇಂಪಾರ್ಟೆಂಟ್ ಇರುವಂಥದ್ದು. ಬೇರೆ ಏನಾದರೂ ಇದ್ದರೆ ಮತ್ತೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಬಟ್ ಇಷ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಡಿಸೀಸ್ ನೋಡ್ಕೊಳ್ಳೋಣ.
ಇದರಲ್ಲಿ ಇನ್ನೊಂದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಮರ್ತೋಗಿದೆ. ಸೊ ಅದೇನು ಅಂತಂದರೆ ಮಲೇರಿಯಾಗೆ ವ್ಯಾಕ್ಸಿನ್ ಯಾವುದಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಪ್ರೂವ್ ಮಾಡಿರುವಂಥದ್ದು ವ್ಯಾಕ್ಸಿನ್ ಯಾವುದಿರುವಂಥದ್ದು, ಅದರ ಹೆಸರು ಬಂದ್ಬಿಟ್ಟು R21 ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲ ಅಂತಂದರೆ ಅದನ್ನು ಮೆಟ್ರಿಕ್ಸ್ ಎಮ್ ಅಂತ ಕರೀತಾರೆ. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಅಪ್ರೂವ್ ಮಾಡ್ಕೊಂಡಿರುವಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಅಪ್ರೂವ್ ಮಾಡ್ಕೊಂಡಿರುವಂಥದ್ದು ಯಾವುದು, R21 ಅಥವಾ ಮ್ಯಾಟ್ರಿಕ್ಸ್ ಎಮ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಅಪ್ರೂವ್ ಮಾಡ್ಕೊಂಡಿದ್ದಾರೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ. ಸೊ ಈಗ ಮೆಡಿಸಿನ್ ಇದೆ ಅಂತಂದರೆ ಅದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಿರಬೇಕಲ್ಲ ನಮಗೆ. ಸೊ ಇದನ್ನು ಡೆವಲಪ್ ಮಾಡಿರುವಂಥದ್ದು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್. ಅದ್ರ ಜೊತೆಗೆ ಇಂಡಿಯನ್ ಕಂಪನಿ ಒಂದು. ಸೊ ನಿಮ್ಗಾಗಲೇ ಗೊತ್ತಿರುತ್ತೆ, ಇದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇವರು ಇದನ್ನು ಡೆವಲಪ್ ಮಾಡ್ಕೊಂಡಿರುವಂಥದ್ದು ಯಾವುದು ಅಂತಂದರೆ R21 ಮೆಟ್ರಿಕ್ಸ್ ಎಮ್ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ FSSAI ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ನಮಗೆ ನಾರ್ಮಲಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ರಿಲೇಟೆಡ್ಡು ಡೀಟೇಲ್ಸ್ ಹಾಕಿರ್ತಾರಲ್ಲ ಫುಡ್ ಪ್ರಾಡಕ್ಟ್ಸ್ ಮೇಲ್ಗಡೆ, ಅದು ಬಂದ್ಬಿಟ್ಟು ಇವರೇ ರೆಗ್ಯುಲೇಟ್ ಮಾಡೋವಂಥದ್ದು, ಇವರೇ ಮೆನ್ಷನ್ ಮಾಡಿರ್ತಾರೆ. ಅಂತಂದರೆ ಇನ್ಫಾರ್ಮೇಷನ್ ಪಡ್ಕೊಳ್ಳೋವಂಥದ್ದು ಜನರ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬಿಟ್ಟು ಅವರು ಟ್ರೀಟ್ ಮಾಡ್ತಾರೆ. ಅಂತಂದರೆ ಫುಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಪಡ್ಕೊಳ್ಳೋವಂಥದ್ದು ಜನರ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಈ ಆರ್ಗನೈಸೇಷನ್ ಬಗ್ಗೆನೂ ನೋಡ್ಕೊಳ್ಳೋಣ. ಬಟ್ ಇವ್ರು ಏನು ಹೇಳ್ತಾರೆ ಅಂತಂದರೆ ರೀಸೆಂಟಾಗಿ ಇವರು ರೆಕಮೆಂಡ್ ಮಾಡಿದ್ದಾರೆ. ಏನಂತ ರೆಕಮೆಂಡ್ ಮಾಡಿದ್ದಾರೆ ಅಂತಂದರೆ ಫುಡ್ ಪ್ಯಾಕೇಜಿಂಗು ನಾಟ್ ಇನ್ ನ್ಯೂಸ್ ಪೇಪರ್ಸ್. ಈ ನ್ಯೂಸ್ ಪೇಪರ್ಸ್ಗಳಲ್ಲೆಲ್ಲ ನಮಗೆ ಊಟನ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರಲ್ಲ, ಸೊ ವೆಂಡರ್ಸ್ಗಳು, ಸೊ ಅದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇವರು. ಸೊ ಫುಡ್ ಪ್ಯಾಕೇಜಿಂಗು ನ್ಯೂಸ್ ಪೇಪರ್ಸಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಅದರಿಂದ ಹೆಲ್ತಿಗೆ ಹಾನಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಹೆಜಾರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನ್ಯೂಸ್ ಪೇಪರ್ಸಲ್ಲಿ ಇದನ್ನು ಪ್ಯಾಕೇಜ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಪ್ಯಾಕೇಜಿಂಗ್ ಆಗಿರಲಿ, ಸರ್ವ್ ಆಗಿರಲಿ, ಇಲ್ಲ ಅಂತಂದರೆ ಫುಡ್ಡನ್ನು ಸ್ಟೋರೇಜ್ ಮಾಡೋದಾಗಿರಲಿ, ಅವನ್ನೆಲ್ಲದನ್ನೂ ಕೂಡ ನೀವು ನ್ಯೂಸ್ ಪೇಪರ್ಸಲ್ಲಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಒಂದು ರೆಗ್ಯುಲೇಷನು. ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ ನೀವು ಎಲ್ಲ ಫುಡ್ ಪ್ರಾಡಕ್ಟ್ಸ್ ಏನಿರುತ್ತೆ ಅವುಗಳ ಮೇಲೆ ಎಲ್ಲದೂ ನೀವು QR ಕೋಡ್ ಹಾಕಿ. ಯಾವುದರ ರಿಲೇಟೆಡ್ QR ಕೋಡ್ ಅಂತಂದರೆ FSSAI ಏನು ಮಾಡುತ್ತೆ, ನಮಗೆ ನಾರ್ಮಲಾಗಿ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡುತ್ತಲ್ಲ. ಸೊ ಈ QR ಕೋಡ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ವಿಜುವಲಿ ಇಂಪೇರ್ಡ್ ಇಂಡಿವಿಜುವಲ್ಸ್ ಏನಿರ್ತಾರಲ್ಲ, ಸೊ ವಿಜುವಲಿ ಇಂಪೇರ್ಡ್ ಅವರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಇದು QR ಕೋಡ್ ಹಾಕಿ ಅಂತ ಹೇಳ್ಬಿಟ್ಟು ಇವರು ರೂಲ್ಸು ಮಾಡ್ಕೊಂಡಿರುವಂಥದ್ದು. ಸೊ ಇನ್ನೊಂದು ಇಲ್ಲಿ ನಮಗೆ QR ಅಂತಂದರೆ ಏನಂತ ಕೇಳ್ಬಿಡ್ತಾರೆ ಎಕ್ಸಾಮಲ್ಲಿ ಒಂದೊಂದು ಸರಿ ಡೈರೆಕ್ಟಾಗಿ. QR ಅಂತಂದರೆ ನಮ್ಗೆ ಏನಾಗುತ್ತೆ, ಕ್ವಿಕ್ ರೆಸ್ಪಾನ್ಸ್. ಸೊ ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳಿಸೋದಕ್ಕೋಸ್ಕರ QR ಕೋಡ್ನ ನೀವು ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿರುವಂಥದ್ದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಈಗ ನಾವು FSSAI ಬಗ್ಗೆನೇ ನಾವು ನೋಡ್ಕೋಬೇಕು ಅಂತಂದರೆ, ಓಕೆ ಒಂದು ನಿಮಿಷ, ಇಲ್ಲಿ ಫಸ್ಟ್ ಒನ್ನು ಇದು ಬಂದ್ಬಿಟ್ಟು ನಮಗೆ ಸ್ಟ್ಯಾಚ್ಯೂಟರಿ ಬಾಡಿ. ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರೆದಿದ್ದೀನಿ ಅಷ್ಟೇ, ಬಟ್ ಇದು ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದರೆ ಒಂದು ಆ್ಯಕ್ಟ್ ಬಂದಿತ್ತು ಪಾರ್ಲಿಮೆಂಟಲ್ಲಿ. ಸೊ ಆ್ಯಕ್ಟ್ ಯಾವಾಗ ಬಂದಿತ್ತು ಅಂತಂದರೆ ನಮಗೆ 2006 ಆ್ಯಕ್ಟ್ ಬಂದಿತ್ತು. ಸೊ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಅಂತ 2006 ಬಂದಿತ್ತು. ಆ ಆ್ಯಕ್ಟ್ ಹೇಳಿತ್ತು ನೀವು ಈ ಥರ ಒಂದು ಬಾಡಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಸೊ ಅದೇ ಲೈನ್ಸಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾನ ಇವರು 2008 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥದ್ದು, ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರಲ್ಲಿ ಬರುವಂಥದ್ದು. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಬರುವಂಥದ್ದು. ಇವ್ರು ಏನು ಮಾಡ್ತಾರೆ, ಇವರ ಫಂಕ್ಷನ್ ಏನು ಅಂತಂದರೆ ಪಬ್ಲಿಕ್ ಹೆಲ್ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಪಬ್ಲಿಕ್ ಹೆಲ್ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋವಂಥದ್ದು ಅಂತಂದರೆ ಇದಕ್ಕೆ ಬೇಕಾಗಿರುವಂಥ ರೆಗ್ಯುಲೇಷನ್ ಆಗಿರಲಿ, ಸೂಪರ್ವಿಷನ್ ಆಗಿರಲಿ, ಗೈಡ್ಲೈನ್ಸ್ ಆಗಿರಲಿ, ಅವೆಲ್ಲದು ಕೂಡ ಇವರು ತೊಗೊಂಡು ಬರ್ತಾ ಇರ್ತಾರೆ. ಸೊ ಇವರು ಇದ್ರ ರಿಲೇಟೆಡ್ಡು ಇನ್ಫಾರ್ಮೇಷನ್ ಎಲ್ಲ ಇವರು ತೊಗೊಂಡು ಬರ್ತಾ ಇರ್ತಾರೆ. ಸೊ ಅದೇ ಲೈನ್ಸಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಲೇಬ್ಲಿಂಗ್ ಆ್ಯಂಡ್ ಡಿಸ್ಪ್ಲೇ ರೆಗ್ಯುಲೇಷನ್ 2020 ಅಂತ ಹೇಳ್ಬಿಟ್ಟು ಒಂದು ತೊಗೊಂಬಂದಿದ್ರು. ಸೊ ಅದರಲ್ಲಿ ಇವರು ಇದನ್ನು ಮೆನ್ಷನ್ ಮಾಡ್ಕೊಂಡಿರುವಂಥದ್ದು ಎಕ್ಸ್ಪೈರಿ ಡೇಟ್ನ ಮೆನ್ಷನ್ ಮಾಡಬೇಕು, ಹೊಸ ಲೋಗೋ ಇರೋವಂಥದ್ದು ಮತ್ತು ಸಿಂಬಲ್ ಇರೋವಂಥದ್ದು, ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳ್ಬಿಟ್ಟು ಅದನ್ನು ಮೆನ್ಷನ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಅಲರ್ಜಿ ಏನಾರು ಆಗಂಗಿದ್ರೆ ಅದರಿಂದ ಅದನ್ನು ಕೂಡ ಅದರಲ್ಲೇ ಇವರು ಮೆನ್ಷನ್ ಮಾಡ್ಕೊಂಡಿರಬೇಕು. ಸೊ ಈ ಥರದ್ದೆಲ್ಲ ಇವರು ಇದರಲ್ಲೇ ರೂಲ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ.
ಇದರಲ್ಲೇ ಇವರು ಪ್ರಾಪರಾಗಿ ರೂಲ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಅದು ಬಂದ್ಬಿಟ್ಟು ನಮಗೆ FSSAI ರಿಲೇಟೆಡ್ಡು ಇಂಪಾರ್ಟೆಂಟ್ ಇರುವಂಥದ್ದು. ನೋಡಿ, FSSAI ಒಂದು ಸ್ಕೀಮ್ ಲಾಂಚ್ ಮಾಡ್ಕೊಂಡಿದ್ದಿತ್ತು. ಅದರ ಹೆಸರು ಬಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಅದರ ಹೆಸರು ಬಂದ್ಬಿಟ್ಟು ಈಟ್ ರೈಟ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಏನದು? ಈಟ್ ರೈಟ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಒಂದು ಪ್ರಾಪರಾಗಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದೊಂದು ಸ್ಕೀಮ್ ಅದು. ಸೊ ಇದನ್ನು ಲಾಂಚ್ ಮಾಡ್ಕೊಂಡಿದ್ದೇ ನಮಗೆ FSSAI. ಇಂಪಾರ್ಟೆಂಟ್ ಆಗಿರುತ್ತೆ. ಈಟ್ ರೈಟ್ ಇಂಡಿಯಾ FSSAI ನಮಗೆ ಲಾಂಚ್ ಮಾಡ್ಕೊಂಡಿರೋಂಥದ್ದು. ಸೊ ಇದೊಂಥರ ಹೊಸ ಫುಡ್ ಕಲ್ಚರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ನ್ಯೂ ಫುಡ್ ಕಲ್ಚರ್ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅಂತಂದರೆ ಬಿಸ್ನೆಸ್ನ ಮತ್ತು ಕಸ್ಟಮರ್ಸ್ನ ಇಬ್ಬರನ್ನೂ ಕೂಡ ಒಂದು ಬ್ರಿಡ್ಜ್ ಮಾಡಿಬಿಟ್ಟು ಸೇಫು, ಹೆಲ್ದಿ ಮತ್ತು ಸಸ್ಟೈನಬಲ್ ಫುಡ್ ಪ್ರಾಕ್ಟೀಸಸ್ಸು, ಹ್ಯಾಬಿಟ್ಸ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಮಗೆ 1 ಟೇಬಲ್ ಸ್ಪೂನ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪೇನು ಕೂಡ ಮಾಡ್ಕೊಂಡಿದ್ದರು. ಅದು FSSAI ಮಾಡ್ಕೊಂಡಿರಲಿಲ್ಲ. ಬಟ್ 1 ಟೇಬಲ್ ಸ್ಪೂನ್ ಲೆಸ್ ಅಂತ ಹೇಳ್ಬಿಟ್ಟು, ಅಂತಂದರೆ ನೀವು ಏನು ಯೂಸ್ ಮಾಡ್ಕೊತಾ ಇರ್ತೀರ ಅಡುಗೆ ಮಾಡ್ಕೊಳ್ಳೋದಕ್ಕೆ, ನಾರ್ಮಲಾಗಿ ಏನು ಕುಕ್ಕಿಂಗ್ ಮಾಡ್ಕೊತಾ ಇರ್ತೀರಲ್ಲ, ಸೊ ಅದರಲ್ಲಿ ಎಕ್ಸಾಂಪಲ್ ಈಗ 4 ಟೀ ಸ್ಪೂನು ನಾವೇನಾದರೂ ಶುಗರ್ ಯೂಸ್ ಮಾಡ್ಕೊತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಆ ಕ್ಯಾಂಪೇನ್ ಏನು ಹೇಳ್ತಾಯಿತ್ತು ಅಂತಂದರೆ ಅಟ್ಲೀಸ್ಟ್ 1 ಟೀ ಸ್ಪೂನ್ ಕಮ್ಮಿ ಮಾಡ್ಕೊಳ್ಳಿ. ಯಾಕೆಂತಂದರೆ ಶುಗರು ಮತ್ತು ಸಾಲ್ಟಿಂದ ಬಾಡಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪೇನ್ನ ಇವರು ತೊಗೊಂಡ್ಬಂದಿರುವಂಥದ್ದು. ಸೊ ಅದರಲ್ಲಿ ಈಟ್ ರೈಟ್ ಇಂಡಿಯಾ ಬಂದ್ಬಿಟ್ಟು FSSAI ಇದೆ ಕ್ಯಾಂಪೇನು. ಇದೊಂದು ಒಳ್ಳೆ ಫುಡ್ ಕಲ್ಚರ್ ಫಾಲೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಇದರ ಅಂಡರಲ್ಲಿ ಇನ್ನೊಂದು ಏನು ಮಾಡ್ಕೊಂಡಿದ್ರು ಅಂತಂದರೆ ಈಟ್ ರೈಟ್ ಮೇಳ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈಟ್ ರೈಟ್ ಮೇಳ ಅಂತಂದರೆ ಒಂದು ಎಕ್ಸಿಬಿಷನ್ ಟೈಪು ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರು. ಅಂತಂದರೆ ಯಾವ ಥರ ಮಾಡಿಫೈ ಮಾಡ್ಕೋಬೋದು ಸಿಟಿಸನ್ಸು ಅವ್ರದ್ದು ಮಾಡಲು, ಊಟ ಮಾಡೋವಂಥ ಮಾಡಲು. ಸೊ ಅದಕ್ಕೋಸ್ಕರ ತೋರಿಸೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಈಟ್ ರೈಟ್ ಮೇಲಾಸ್ ಅಂತಲೂ ಕೂಡ ಇವರು ಒಂದು ಅವೇರ್ನೆಸ್ ಡ್ರೈವ್ನ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಿದ್ರು. ಸೊ ನಾವು ನೋಡ್ಕೊಂಡಿರೋಂಥದ್ದು ನ್ಯೂಸ್ ಪೇಪರ್ಸಲ್ಲಿ ಪ್ಯಾಕ್ ಮಾಡಬಾರ್ದು ಅಂತ, ಅದ್ರ ಜೊತೆಗೆ ಫುಡ್ ಪ್ರಾಡಕ್ಟ್ಸ್ ಮೇಲೆ QR ಕೋಡ್ ಇರಬೇಕು ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ರೆಕಮೆಂಡೇಷನ್ ಮಾಡ್ಕೊಂಡಿರೋಂಥದ್ದು FSSAI. ಅದ್ರ ಜೊತೆಗೆ ಈಟ್ ರೈಟ್ ಇಂಡಿಯಾ ಅನ್ನೋದು ಕೂಡ FSSAI ಇದೆ ಕ್ಯಾಂಪೇನು. ಈಗ ಇನ್ನೊಂದು ಇಂಪಾರ್ಟೆಂಟ್ ನಾವು ನೋಡ್ಕೋಬೇಕಾಗಿರೋಂಥದ್ದು, ಸೊ ನ್ಯೂಸ್ ಪೇಪರ್ಸಲ್ಲಿ ಪ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾಕೆ ಪ್ಯಾಕ್ ಮಾಡಬಾರ್ದು ಅಂತ ಮೆನ್ಷನ್ ಮಾಡ್ತಾರೆ ಇವರು? ಯಾಕೆ ಅಂತಂದರೆ ಈ ನ್ಯೂಸ್ ಪೇಪರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ಕೊಂಡಿರೋಂಥ ಇಂಕ್ ಏನಿರುತ್ತಲ್ಲ, ಈ ಇಂಕು ಬಂದ್ಬಿಟ್ಟು ತುಂಬ ಬಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ಇರುತ್ತೆ ಇದರಲ್ಲಿ. ಸೊ ಇಟ್ ಹ್ಯಾಸ್ ವೇರಿಯಸ್ ಬಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್. ಸೊ ಈ ಬಯೋ ಆ್ಯಕ್ಟಿವ್ ಮೆಟೀರಿಯಲ್ಸು ನೆಗೆಟಿವ್ ಇಂಪ್ಯಾಕ್ಟು ಕಾಸ್ ಮಾಡುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಬಾಡಿ ಮೇಲೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಪ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಸೊ ಬಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ ತುಂಬ ಇರುತ್ತೆ. ಸೊ ಅದು ನಮಗೆ ಹೆಲ್ತಿಗೆ ಹೆಜಾರ್ಡು ಕಾಸ್ ಮಾಡ್ಬೋದು, ಹೆಲ್ತಿಗೆ ಪ್ರಾಬ್ಲಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವರು ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ FSSAI ಬಗ್ಗೆ ಡೀಟೇಲ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ಸೊ ನ್ಯಾನೋ ಪಾರ್ಟಿಕಲ್ ಎಮಿಷನ್, ಡೆಲ್ಲಿಯಲ್ಲಿ ನ್ಯಾನೋ ಪಾರ್ಟಿಕಲ್ ಎಮಿಷನ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತಂದರೆ ಮೀನಿಂಗ್ ಏನು? ವೆಹಿಕಲ್ಸಿಂದ ಆಗ್ತಿರೋಂಥ ಎಮಿಷನಲ್ಲಿ ನ್ಯಾನೋ ಪಾರ್ಟಿಕಲ್ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾಯಿದೆ ಅಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋಣ. ಸ್ವಲ್ಪ ಎನ್ವೈರ್ಮೆಂಟು ಕೂಡ ಇಲ್ಲಿ ನಾವು ರಿವಿಷನ್ ಮಾಡೋಂಗೆ ಆಗುತ್ತೆ. ಸೊ ಒಂದು ಮೈಕ್ರಾನ್ ಅಂತಂದರೆ ಎಷ್ಟು ಬರುತ್ತೆ? ಒಂದು ಮೈಕ್ರಾನ್ ಅಂತಂದರೆ 10⁻⁻⁶, 1 × 10⁻⁻⁶. ಇದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಒಂದು ನ್ಯಾನೋ, ಈಗ ನ್ಯಾನೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊತಾ ಇದ್ದೀವಲ್ಲ, ಒಂದು ನ್ಯಾನೋಮೀಟರ್. ಒಂದು ನ್ಯಾನೋಮೀಟರ್ ಅಂತಂದರೆ ಎಷ್ಟಾಗುತ್ತೆ? 10⁻⁻⁹, 1 × 10⁻⁻⁹. ಆಯಿತಾ? ಸೊ ಇದು ನ್ಯಾನೋ, ಇದು ಮೈಕ್ರಾನ್. ಇಷ್ಟಂತೂ ಗೊತ್ತಿರುತ್ತಲ್ಲ. ಸೊ ಇವೆರಡು ಗೊತ್ತಿರಬೇಕು. ಇದ್ರ ಮೇಲೆ ನಾವು ನೆಕ್ಸ್ಟು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಸೊ ಈ ನ್ಯಾನೋಮೀಟರ್ನ 1 ಬಿಲಿಯನ್ತ್ ಆಫ್ ದ ಮೀಟರ್ ಅಂತಲೂ ಕೂಡ ಕರಿತೀವಿ. 1 ಬಿಲಿಯನ್ತ್ ಆಫ್ ಅ ಮೀಟರ್. ಒಂದು ಮೀಟ್ರಲ್ಲಿ 1 ಬಿಲಿಯನ್ತ್ ಪಾರ್ಟ್ ಈಸ್ ನ್ಯಾನೋಮೀಟರ್. ಈಗ ಮೈಕ್ರಾನ್ಗೆ 1 ಮಿಲಿಯನ್ತ್ ಅಂತಂದರೆ ಅದು ಸ್ವಲ್ಪ ದೊಡ್ಡದಿರುತ್ತೆ ಅಂತ ಹೇಳಿ. 1 ಮಿಲಿಯನ್ತ್ ಆಫ್ ಅ ಮೀಟರ್, 1 ಮಿಲಿಯನ್ತ್ ಆಫ್ ಅ ಮೀಟರ್ ಈಸ್ ಮೈಕ್ರೋಮೀಟರ್. ಆಯಿತಾ? ಮಿಲಿಯನ್ ಅಂತಂದರೆ ಮೈಕ್ರೋ ಅಂತ ನೆನ್ಪಿಟ್ಕೊಂಡಿರಿ, ಬಿಲಿಯನ್ ಅಂತಂದರೆ ನ್ಯಾನೋ, MM ಅಂತ ಹೇಳ್ಬಿಟ್ಟು ಆ ಟೈಪು ನೀವು ನೆನ್ಪಿಟ್ಕೊಂಡಿರಿ. ಸೊ ಈಗ ಇದ್ರ ಬಗ್ಗೆ ಡೀಟೇಲ್ಸ್ ನೋಡ್ಕೊಳ್ಳೋಣ ನಾವು. ಸೊ ಈಗ ನಮಗೆ ಎಷ್ಟೊಂದು ಸರಿ ಎಮಿಷನ್ ಆದಾಗ ನಮಗೆ ಸುಮಾರು ಸರಿ ಎಮಿಷನ್ ಮಾಡ್ತಿರೋಂಥದ್ದು ಪಾರ್ಟಿಕಲ್ಸು ಅದು ಇದು ಎಲ್ಲ ನಾವು ಸಿಕ್ಕಾಪಟ್ಟೆ ಸರಿ ನೋಡ್ಕೊಂಡಿದ್ದೀವಿ ಈಗಾಗಲೇ. ಅಂತಂದರೆ ಏನೇನು ನಮಗೆ ಎಮಿಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪಾರ್ಟ್ ಇರುತ್ತೆ ಎಮಿಷನಿಂದು, ಇವೆಲ್ಲದೂ ಕೂಡ ನಾವು ಸುಮಾರು ಸರಿ ನೋಡ್ಕೊಂಡಿದ್ದೀವಿ ಈಗಾಗಲೇ. ಬಟ್ ಈಗ ಎಲ್ಲ ಎಮಿಷನು ನೋಡ್ಕೊಂಡಿರ್ಬೇಕಾದ್ರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ಬಿಟ್ಟು ಸುಮಾರು ಸರಿ ನಾವು ಅದನ್ನು ನೋಡ್ಕೊತಾ ಇರ್ತೀವಿ. ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5, ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತ ಹೇಳ್ಬಿಟ್ಟು. ಸೊ ಏನಿದು ಪಾರ್ಟಿಕ್ಯುಲೇಟ್ ಮ್ಯಾಟರು?
ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತಂದರೆ ಅದೊಂದು ಸಿಂಗಲ್ ಎಮಿಷನ್ ಅಲ್ಲ, ಅದು ಅಂತಂದರೆ ಒಂದು ಸಿಂಗಲ್ ಪೊಲ್ಯೂಟೆಂಟ್ ಅಲ್ಲ, ಅದು ಅದೊಂಥರ ಕೆಮಿಕಲ್ ಮಿಕ್ಸ್ ಆಗಿರುವಂಥದ್ದು. ಸೊ ಪ್ರಾಬಬ್ಲಿ ಬೇರೆ ಯಾವುದೋ ಲಿಕ್ವಿಡ್ ಜೊತೆ ಮಿಕ್ಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರು ಸಾಲಿಡ್ ಜೊತೆ ಮಿಕ್ಸ್ ಆಗಿರ್ಬೋದು. ಸೊ ಈ ಥರದ್ದು ಆರ್ಗ್ಯಾನಿಕ್ ಕಾಂಪೌಂಡು, ಎಲಿಮೆಂಟಲ್ ಕಾರ್ಬನ್ನು ಬೇರೆ ಬೇರೆದ್ರ ಜೊತೆ ಮಿಕ್ಸ್ ಆಗಿರುವಂಥದ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಈಗ ನಿಮಗೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಇದೆ ಅಂತಂದರೆ ಅದರ ಡಯಾಮೀಟರ್ ಅದು ಹೇಳ್ತಾ ಇರೋಂಥದ್ದು. ಡಯಾಮೀಟರ್ ಅದು ಎಮಿಷನ್ ಏನಿದೆಯಲ್ಲ, ಆ ಎಮಿಷನ್ ಪಾರ್ಟಿಕಲಿನ ಡಯಾಮೀಟರ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದೆ. 2.5 ಮೈಕ್ರಾನ್ ಅಥವಾ ಅದಕ್ಕಿಂತ ಕಮ್ಮಿ ಡಯಾಮೀಟರ್ ಇದೆ. ಸೊ ಮೈಕ್ರಾನ್ ಅಂತಂದರೆ 10⁻⁻⁶ ನಾವು ನೋಡ್ಕೊಂಡಿದ್ದೀವಲ್ಲ. ಸೊ ಅದೇ ಥರ ನಮಗೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಅಂತಂದರೆ ಅದು ಕೂಡ ಡಯಾಮೀಟರು ಅದರದ್ದು ಇರುವಂಥದ್ದು. ಅದರ ಡಯಾಮೀಟರು 10ಕ್ಕಿಂತ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಸೊ ಡೆಲ್ಲಿಯಲ್ಲಿ ಏನಾಗಿದೆ ಅಂತಂದರೆ ಈಗ ಪೊಲ್ಯೂಷನ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಲ್ಲಿ. ಸೊ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ ಅಂತಂದರೆ ಈ ವೆಹಿಕಲ್ ಪೊಲ್ಯೂಷನ್ ಏನಿದೆಯಲ್ಲ, ವೆಹಿಕಲ್ ಮೂಮೆಂಟಿಂದ, ಸೊ ವೆಹಿಕಲ್ ಪೊಲ್ಯೂಷನಿಂದ, ಸೊ ಈ ವೆಹಿಕಲ್ ಎಮಿಷನ್ಸ್ಗಳಿಂದ ಏನು ಪೊಲ್ಯೂಷನ್ ಆಗ್ತಿದೆಯಲ್ಲ ಅದರಿಂದ ಈ ನ್ಯಾನೋ ಪಾರ್ಟಿಕಲ್ಸ್ ತುಂಬ ಜಾಸ್ತಿ ರಿಲೀಸ್ ಆಗ್ತಾಯಿದೆ. ಈ ನ್ಯಾನೋ ಪಾರ್ಟಿಕಲ್ಸ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ಅದಾದಮೇಲೆ ಅದರಿಂದ ಹೆಲ್ತ್ ಹೆಜಾರ್ಡ್ಸು ಕೂಡ ಫಾರ್ಮ್ ಆಗ್ತಾ ಇರುತ್ತೆ. ಸೊ ವೆಹಿಕಲ್ ಎಮಿಷನ್ಸಿಂದ ನಮಗೆ ನ್ಯಾನೋ ಪಾರ್ಟಿಕಲ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಮೆಜರು ಎಷ್ಟಿರುತ್ತೆ ಇದ್ರದ್ದು ಈ ಪೊಲ್ಯೂಟೆಂಟ್ಸಿಂದು ಅಂತಂದರೆ 10 to 1000 ನ್ಯಾನೋಮೀಟರ್ಸ್, 10 to 1000 ನ್ಯಾನೋಮೀಟರ್ಸ್ ಅಷ್ಟು ಡಯಾಮೀಟ್ರ್ ಇರುತ್ತದು. ಸೊ ನ್ಯಾನೋಮೀಟರ್ ಅಂದರೆ ಎಷ್ಟು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಹೆಲ್ತ್ ಹೆಜಾರ್ಡು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಜಾಸ್ತಿ ಆಗುತ್ತೆ. ಇದ್ರದ್ದು ಎಕ್ಸಾಕ್ಟ್ ಸೈಜ್ ನಾವೇನೋ ನೋಡ್ಕೋಬೇಕು ಅಂತಂದರೆ ಹ್ಯೂಮನ್ ಹೇರ್ ಇರುತ್ತಲ್ಲ ಅದಕ್ಕಿಂತ ಸುಮಾರು 600 ಟೈಮ್ಸು ಚಿಕ್ಕದಾಗಿರುತ್ತೆ ಇದು. ಸೊ ಈ ಥರದೊಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದರು ಜರ್ನಲ್ಲು ಅರ್ಬನ್ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಇದನ್ನು ಮೆನ್ಷನ್ ಮಾಡ್ಕೊಂಡಿದ್ದಿತ್ತು. ಸೊ ಡೆಲ್ಲಿದು ನಾವು ಯೂಶ್ವಲಾಗಿ ಏರ್ ಕ್ವಾಲಿಟಿ ನಾವು ನೋಡ್ಕೋಬೇಕು ಅಂತಂದರೆ ಅದಕ್ಕೆ ಸುಮಾರು ಕ್ಯಾಟಗರೀಸ್ ಇದ್ದಾವೆ ಮೆಷರ್ ಮಾಡ್ಕೊಳ್ಳೋದಕ್ಕೆ. ಎಕ್ಸಾಂಪಲು ನಾವು ಸಫರ್ ಅಂತ ಹೇಳ್ಬಿಟ್ಟು ಇದೆ ನಮ್ಮಲ್ಲಿ. ಸಫರ್ ಅಂತಂದರೆ ಏನು, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಅಂತ ಹೇಳ್ಬಿಟ್ಟು. ಸೊ ಇವ್ರು ಕೊಟ್ಟಿರೋಂಥ ಲೇಟೆಸ್ಟ್ ಡೇಟಾ ಅಂತಂದರೆ 2023 ಕೊಟ್ಟಿರೋಂಥ ಲೇಟೆಸ್ಟ್ ಡೇಟಾ ಪ್ರಕಾರ ಸೊ ಇದರಲ್ಲಿ ಡೆಲ್ಲಿ ಏರ್ ಕ್ವಾಲಿಟಿ ಸಿವಿಯರ್ ಕ್ಯಾಟಗರಿಯಲ್ಲಿದೆ ಅಂತ. ಅದ್ರ ಜೊತೆಗೆ ಇನ್ನೊಂದು AQI ಅಂತ ಬರುತ್ತೆ ನಮಗೆ. ಸೊ ಅದೇನು, ಏರ್ ಕ್ವಾಲಿಟಿ ಇಂಡೆಕ್ಸು. ಸೊ ಇದೊಂದು ನಾರ್ಮಲಾಗಿ ನಮಗೆ ಸಿಟೀಸ್ಗಳಲ್ಲಿ ಯಾವ ಥರ ನಮಗೆ ಏರಿನ ಕ್ವಾಲಿಟಿ ಇದೆ, ಗುಡ್ ಇದೆಯಾ, ಸ್ಯಾಟಿಸ್ಫ್ಯಾಕ್ಟ್ರಿ ಇದೆಯಾ, ಮಾಡ್ರೇಟು, ಪುವರು, ವೆರಿ ಪುವರು, ಸಿವಿಯರು, ಈ ಥರದ್ದು ನೋಡಿಕೊಂಡು ಮೆನ್ಷನ್ ಮಾಡ್ಕೊತಾ ಇರುತ್ತೆ. ಸೊ ಅದರಲ್ಲಿ ಇದು ಸ್ಕೋರ್ ಕೊಡುತ್ತೆ 0 to 50 ಗುಡ್ ಆಗಿದೆ ಅಂತ. ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಂದರೆ 51 to 100 ಆ ಟೈಪು. ಫುಲ್ ಸಿವಿಯರ್ ಅಂತಂದರೆ 401 to 450. ಸೊ ಇದು ಏರ್ ಕ್ವಾಲಿಟಿ ಇಂಡೆಕ್ಸು. ನೆಕ್ಸ್ಟ್ ಇನ್ನೊಂದು ನಮಗೆ ಗ್ರ್ಯಾಪ್ ಅಂತ ಹೇಳ್ಬಿಟ್ಟು ಒಂದು ಇದು ಸ್ಕೀಮ್ ಒಂದು ಮಾಡ್ಕೊಂಡಿದ್ದರು. ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು, ಅಂತ. ಸೊ ಏನಾಗಿತ್ತು ಅಂತಂದರೆ ನಮ್ಮಲ್ಲಿ ಈ ಪೊಲ್ಯೂಷನ್ನ ಡೆಲ್ಲಿಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಡಿಫಿಕಲ್ಟ್ ಆಗ್ತಾ ಏನಾಗಿತ್ತು, ಸುಪ್ರೀಂ ಕೋರ್ಟು ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಸೆಟಪ್ ಮಾಡ್ಕೊಂಡಿದ್ದಿತ್ತು. ಸೊ AQI ಅಂಡರಲ್ಲಿ ಮೆನ್ಷನ್ ಮಾಡಿಕೊಂಡು ಸೊ ಅವ್ರು ಏನು ಮಾಡಿದರು ಅಂತಂದರೆ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ಅಂತಂದರೆ ಒಂದು ಪ್ರಾಪರಾಗಿ ಸ್ಟೆಪ್ಸು ಫಾಲೋ ಮಾಡಿಕೊಂಡು ಯಾವ ಥರ ನಾವು ಪೊಲ್ಯೂಷನ್ ಕಮ್ಮಿ ಮಾಡ್ಕೋಬೇಕು ಅಂತ. ಸೊ ಅದಾದಮೇಲೆ ಇವರು ಗ್ರಾಫ್ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಸುಮಾರು ಸ್ಟೆಪ್ಸ್ಗಳಿತ್ತು. ಅಂತಂದರೆ ಯಾವ ಥರ ನಾವು ಪೊಲ್ಯೂಷನ್ ಕಮ್ಮಿ ಮಾಡ್ಕೋಬೇಕು ಅಂತ. ಒಂದು ನೆನಪಲ್ಲಿ ಏನು ಇಟ್ಕೊಂಡಿರ್ಬೇಕು ನೀವು ಅಂತಂದರೆ, ಈ ಪೊಲ್ಯೂಷನ್ ಏನಾಗುತ್ತಲ್ಲ ಡೆಲ್ಲಿಯಲ್ಲಿ ಬರೀ 20% ಅಷ್ಟೇ ನಮಗೆ ವೆಹಿಕಲ್ಸ್ಗಳಿಂದ ಆಗುವಂಥದ್ದು. 20%. ಮಿಕ್ಕಿದ್ದು 60+% ಏನಿರುತ್ತಲ್ಲ ಅದು ಕನ್ಸ್ಟ್ರಕ್ಷನ್ ಸೈಟು ಮತ್ತು ಬೇರೆ ರೀಸನ್ಸ್ಗಳಿಂದ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಸ್ಟಬಲ್ ಬರ್ನಿಂಗಿಂದ ಕೆಲವೊಂದು ಪರ್ಸೆಂಟೇಜು ಇದು ಆಗ್ತಾ ಇರುತ್ತೆ. ಸೊ ಗ್ರಾಫ್ ಏನು ಹೇಳ್ತು ಅಂತಂದರೆ, ಫಸ್ಟು ನಾವು ವಾಟರಿಂಗ್ ಮಾಡಬೇಕು ರೋಡಲ್ಲಿ. ಅಂತಂದರೆ ಸ್ವೀಪಿಂಗು ವಾಟರಿಂಗು ಕರೆಕ್ಟಾಗಿ ಗುಡಿಸಿ ನೀರು ಹಾಕಿದ್ರೆ ರೋಡು ಕ್ಲೀನಾಗಿರುತ್ತೆ ಅಂತ. ಅದಾದಮೇಲೆ ಡಸ್ಟ್ ಕಂಟ್ರೋಲ್ ಮೆಜರ್ಸ್ ಮಾಡಬೇಕು. ಡಸ್ಟ್ ಕಂಟ್ರೋಲ್ ಮೆಜರ್ಸು ಎಲ್ಲಿ ಅಂತಂದರೆ ನಮಗೆ ಕನ್ಸ್ಟ್ರಕ್ಷನ್ ಮತ್ತು ಡೆಮಾಲಿಷನ್ ಸೈಟಲ್ಲಿ ಡಸ್ಟ್ ಕಂಟ್ರೋಲ್. ಯಾಕಂತಂದರೆ ಅದರಿಂದನೇ ನಮಗೆ ಜಾಸ್ತಿ ಇಲ್ಲಿ ಪೊಲ್ಯೂಷನ್ ಆಗ್ತಿರುವಂಥದ್ದು. ಡಸ್ಟ್ ಕಂಟ್ರೋಲ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಹಾಟ್ಸ್ಪಾಟ್ಸ್ಗಳನ್ನ ಮಾಡ್ಕೊಂಡಿದ್ರು ಅದರಲ್ಲಿ. ಅಂತಂದರೆ ಯಾವ ಏರಿಯಾದಲ್ಲಿ ನಮಗೆ ಜಾಸ್ತಿ ಆಗುತ್ತೆ ಅಲ್ಲಿ ಪೊಲ್ಯೂಷನು, ಅಲ್ಲಿ ಕಂಟ್ರೋಲಿಂಗ್ ಜಾಸ್ತಿ ಸ್ಟಾರ್ಟ್ ಮಾಡೋಣ ಅಂತ. ಅದಾದಮೇಲೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈಯಿಂದ ಏನಾಗುತ್ತೆ ಅಂತಂದರೆ ಡೀಸೆಲ್ ಜನರೇಟರ್ಸು
ಕಮ್ಮಿ ಯೂಸ್ ಆಗುತ್ತೆ, ಕಮ್ಮಿ ಯೂಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಪವರ್ ಹೋಗ್ಬಿಟ್ರೆ ಡೀಸೆಲ್ ಜನ್ರೇಟರ್ಸ್ ಯೂಸ್ ಮಾಡ್ಕೊತಾ ಇರ್ತಾರಲ್ಲ, ಅದ್ರ ಜೊತೆ ಈ ಪೊಲ್ಯೂಷನ್ ಲೆವೆಲ್ಸ್ ಬಗ್ಗೆ ಅವೇರ್ನೆಸ್ ಕೊಡೋವಂಥದ್ದು, ಅಲರ್ಟ್ ಕೊಡೋವಂಥದ್ದು. ಅದಾದಮೇಲೆ ಪ್ರೈವೇಟ್ ವೆಹಿಕಲ್ಸ್ಗಳದ್ದು ಇವ್ರೇನು ಮಾಡಿದರು ಅಂತಂದರೆ ಯೂಸೇಜು ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಇದರಲ್ಲಿ ಆಡ್ ಈವನ್ ರೂಲ್ ತೊಗೊಂಬಂದಿದ್ರು ಗೌರ್ಮೆಂಟು. ಬಟ್ ಈ ಗ್ರ್ಯಾಪ್ ಏನು ತೊಗೊಂಬಂದಿತ್ತು ಅಂತಂದರೆ ಪಾರ್ಕಿಂಗ್ ಫೀಸ್ನ ಜಾಸ್ತಿ ಮಾಡ್ಕೊಂಡಿದ್ದಿತ್ತು. ಪಾರ್ಕಿಂಗ್ ಫೀಸು ತುಂಬ ಜಾಸ್ತಿ ಮಾಡ್ಕೊಂಡಿದ್ದಿತ್ತು. ಸೊ ಪಾರ್ಕಿಂಗ್ ಫೀಸ್ ಜಾಸ್ತಿ ಮಾಡಿಕೊಂಡಾಗ ಅದರ ಯೂಸೇಜು ಸ್ವಲ್ಪ ಕಮ್ಮಿ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ CNG, ಎಲೆಕ್ಟ್ರಿಕ್ ಬಸ್ಸು, ಮೆಟ್ರೋ ಸರ್ವೀಸಸ್ಸು ಇವುಗಳನ್ನ ಜಾಸ್ತಿ ಪ್ರಮೋಟ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಥರದ್ದು ಗ್ರ್ಯಾಪ್ ಸ್ಕೀಮ್ ಏನು ಮಾಡಿತ್ತು ಅಂತಂದರೆ ಅಲ್ಲಿ ಸ್ವಲ್ಪ ಪ್ರಮೋಷನ್ ಎಲ್ಲ ಮಾಡ್ಕೊಂಡಿದ್ದಿತ್ತು. ಸೊ ಏರ್ ಪೊಲ್ಯೂಟೆಂಟ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ನಮಗೇನು ಕ್ರಾಪ್ ಬರ್ನಿಂಗಿಂದ ಆಗುತ್ತೆ, ವೆಹಿಕಲ್ಸಿಂದ ಬರುತ್ತೆ, ಕನ್ಸ್ಟ್ರಕ್ಷನ್ ಡಸ್ಟು, ಇಂಡಸ್ಟ್ರಿಯಲ್ ಪೊಲ್ಯೂಷನು, ಫೈರ್ ಕ್ರ್ಯಾಕರ್ಸು, ಲ್ಯಾಂಡ್ ಫಿಲ್ಸು ಎಟ್ಸೆಟ್ರಾ ಇವುಗಳೆಲ್ಲದರಿಂದ ನಮಗೆ ಏರ್ ಪೊಲ್ಯೂಷನ್ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಅದರಿಂದಾಗಿ ಹೆಲ್ತ್ ಹೆಜಾರ್ಡ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಅದ್ರ ಮೇಲೆ ಅಡಿಷ್ನಲ್ಲು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅವೆಲ್ಲದು ನಾವು ಎನ್ವೈರ್ಮೆಂಟ್ ಟೈಮಲ್ಲಿ ಸ್ವಲ್ಪ ರಿವಿಷನ್ ಟೈಮಲ್ಲಿ ಡಿಸ್ಕಸ್ ಮಾಡ್ಕೊಳೋಣ. ಬಟ್ ಈಗ ನಾವು ಜಸ್ಟ್ ಡಿಸೀಸ್ ರಿಲೇಟೆಡ್ ನೋಡ್ಕೊತಾ ಇದೀವಲ್ಲ, ಸೊ ಅದರಲ್ಲಿ ನ್ಯಾನೋ ಪಾರ್ಟಿಕಲ್ಸ್, ಯಾಕಂತಂದರೆ ನ್ಯಾನೋ ಟೆಕ್ನಾಲಜಿ ಇವೆಲ್ಲ ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲೇ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದೇ ಪಾರ್ಟ್ ಆಗಿರೋದ್ರಿಂದ ನ್ಯಾನೋ ಟೆಕ್ನಾಲಜಿ ನಾವು ನೋಡ್ಕೋಬೇಕಾಗಿರುವಂಥದ್ದು, ನ್ಯಾನೋ ಪಾರ್ಟಿಕಲ್ಸ್ ನಾವು ನೋಡ್ಕೋಬೇಕಾಗಿರುವಂಥದ್ದು. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಪ್ರೀ ಟರ್ಮ್ ಬರ್ತ್ ಅಂತ. ಸೊ ಏನಾಗಿತ್ತು ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿತ್ತು. ಆ ರಿಪೋರ್ಟಿನ ಹೆಸರೇನು ಅಂತಂದರೆ ಬಾರ್ನ್ ಟೂ ಸೂನ್ ಡೆಕೇಡ್ ಆಫ್ ಆ್ಯಕ್ಷನ್ ಆನ್ ಪ್ರೀ ಟರ್ಮ್ ಬರ್ತ್ ಅಂತ. ಅಂತಂದರೆ ಕಂಪ್ಲೀಟಾಗಿ 9 months ಕಂಪ್ಲೀಟ್ ಮಾಡ್ಕೊಳ್ಳಿಲ್ದಂಗೆ ಮಗು ಹುಟ್ಟಿರತ್ತಲ್ಲ, ಅದನ್ನು ಪ್ರೀ ಟರ್ಮ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಪ್ರೀ ಟರ್ಮ್ ಬೇಬೀಸ್ ಅಂತಂದರೆ ಯಾವುದು? ಪ್ರೀ ಟರ್ಮ್ ಬೇಬೀಸ್ ಅವು ಎಷ್ಟು ವೀಕ್ಸ್ ಮುಂಚೆ ಹುಟ್ಟಿರ್ತವೆ? ಸೊ ಬಾರ್ನ್ ಅಲೈವ್ ಬಿಫೋರ್ 37 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ಸೊ 37 ವೀಕ್ಸ್ ಪ್ರೆಗ್ನೆನ್ಸಿದು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಏನಾದ್ರು ಹುಟ್ಟಿದ್ರೆ ಅದನ್ನು ಪ್ರೀ ಟರ್ಮ್ ಬೇಬೀಸ್ ಅಂತ ಆಗ್ಬಿಟ್ಟು ಕರಿತೀವಿ. ಡೈರೆಕ್ಟಾಗಿ ಕ್ವೆಶನ್ ಇದನ್ನು ಕೇಳ್ಕೊಂಡಿರ್ಬೋದು. ಇನ್ನೊಂದು ಎಕ್ಸ್ಟ್ರೀಮ್ಲಿ ಪ್ರೀ ಟರ್ಮು, ವೆರಿ ಪ್ರೀ ಟರ್ಮು ಈ ಥರದ್ದೆಲ್ಲ ಇದ್ದಾವೆ. ಅಂತಂದರೆ 28 ವೀಕ್ಸ್ ಒಳಗಡೆ ಹುಟ್ಟುಬಿಟ್ರೆ, ಅಥವಾ 28ಇಂದ 32 ವೀಕ್ ಒಳಗಡೆ ಹುಟ್ಟಿದ್ರೆ, 32ಇಂದ 37 ವೀಕ್ಸ್ ಒಳಗಡೆ ಹುಟ್ಟಿದ್ರೆ, ಇದರಿಂದಾಗಿ ಇದರಿಂದ ಬೇರೆ ಬೇರೆ ಹೆಸರು ಕರೀತಾರೆ. ಬಟ್ ಪ್ರೀ ಟರ್ಮ್ ಅಂತಂದರೆ 37 ವೀಕ್ಸ್ಗಿನ್ನ ಮುಂಚೆನೇ, ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಏನಾದ್ರು ಮಗು ಹುಟ್ಟಿದ್ರೆ ಅದನ್ನು ಪ್ರೀ ಟರ್ಮ್ ಬರ್ತ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ ಇದು ಸಿಂಗಲ್ ಲಾರ್ಜೆಸ್ಟ್ ಕಿಲ್ಲರ್ ಆಫ್ ಚಿಲ್ಡ್ರನ್ ಅಂಡರ್ 5 years ಆಫ್ ಏಜ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದಕ್ಕೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಇವೆಲ್ಲದನ್ನು ಕೂಡ ಅಡ್ರೆಸ್ ಮಾಡ್ಕೋಬೇಕು ಅಂತಂದರೆ ನಮಗೆ ಇದರಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಇದನ್ನು ಏನಂತ ಕರೀತಾರೆ ಅಂತಂದರೆ ಸಿಂಗಲ್ ಲಾರ್ಜೆಸ್ಟ್ ಕಿಲ್ಲರ್ ಆಫ್ ಚಿಲ್ಡ್ರನ್. ಸೊ ಸಿಂಗಲ್ ಲಾರ್ಜೆಸ್ಟ್ ಕಿಲ್ಲರ್ ಆಫ್ ಚಿಲ್ಡ್ರನ್, ವಿಚ್ ಆಫ್ ದ ಫಾಲೋಯಿಂಗ್ ಈ ಸಿಂಗಲ್ ಲಾರ್ಜೆಸ್ಟ್ ಕಿಲ್ಲರ್ ಆಫ್ ಚಿಲ್ಡ್ರನ್ ಅಂತ ಹೇಳಿ ಕೊಟ್ಟರೆ ನಮ್ಗೆ ಆನ್ಸರು ಪ್ರೀ ಟರ್ಮ್ ಬರ್ತ್ ಆಗಿರುತ್ತೆ. ಸೊ ಇದು ಅಂಡರ್ 5 years ಆಫ್ ಏಜ್, ಅಂಡರ್ 5 years ಆಫ್ ಏಜು. ಸೊ ವರ್ಲ್ಡ್ ವೈಡ್ ನಾವು ನೋಡ್ಕೋಬೇಕು ಅಂತಂದರೆ 10 ಮಗುಗಳಲ್ಲಿ 10 ಮಗು ಏನು ಹುಟ್ಟತ್ತಲ್ಲ ಅದರಲ್ಲಿ ಅಟ್ಲೀಸ್ಟ್ ಒಂದು ಪ್ರೀ ಟರ್ಮಲ್ಲಿ ಹುಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಗ್ಲೋಬಲ್ ಪ್ರೀ ಟರ್ಮ್ ರೇಟೇ ಆಲ್ಮೋಸ್ಟ್ ನಮಗೆ 9 to 10% ರೀಚ್ ಆಗಿದೆ. ಅಂತಂದರೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದರಿಂದಾಗಿ ಸುಮಾರು ಬರ್ಡನ್ಸ್ಗಳು ಬರುತ್ತೆ. ಅಂತಂದರೆ ಆ ಮಗು ಕಂಪ್ಲೀಟಾಗಿ ಫುಲ್ಫಿಲ್ ಆಗಿರಲ್ಲ, ಅದರದ್ದು ಏನು ಟೆಂಡೆನ್ಸಿ ಇರುತ್ತೆ ಅದು ಕಂಪ್ಲೀಟಾಗಿ ಫುಲ್ಫಿಲ್ ಆಗಿರಲ್ಲ, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವರೊಂದು ರಿಲೀಸ್ ಮಾಡ್ಕೊಂಡಿರೋಂಥ ರಿಪೋರ್ಟ್ ಬಂದ್ಬಿಟ್ಟು ಇದನ್ನು ಒಂದೇನು ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ರಿಲೀಸ್ ಮಾಡಿರೋಂಥದ್ದು ರಿಪೋರ್ಟು. ಬಟ್ ಇದನ್ನು ಯುನೈಟೆಡ್ ನೇಷನ್ ಏಜೆನ್ಸೀಸ್ ಮತ್ತು ಪಾರ್ಟ್ನರ್ಸ್ ಅಂತಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೆ ಕನ್ಫ್ಯೂಸ್ ಹೋಗ್ಬಿಡಿ. ಆ್ಯಕ್ಚುಲಿ ನಾನು ನೋಡ್ಕೊತಾ ಇರ್ಬೇಕಾದ್ರೆ WHO ಅವ್ರ ವೆಬ್ಸೈಟಿಂದನೇ ನೋಡಿಕೊಂಡು ಹೇಳ್ತಾ ಇದ್ದೆ ನಾನು ಆ್ಯಕ್ಚುಲಿ. ಸೊ ಅದರಿಂದನೇ ಓದ್ತಾ ಇರ್ತಿದ್ದೆ. ಸೊ ಇದರಲ್ಲಿ ಬೇರೆ ಬೇರೆ ನಮಗೆ ಇಂಪ್ಯಾಕ್ಟ್ಸ್ಗಳು ಆಗ್ತಾ ಇರುತ್ತೆ. ಅಂತಂದರೆ ಡೆತ್ತು ಕೂಡ ಸುಮಾರು ಜಾಸ್ತಿ ಆಗ್ತಾ ಇರುತ್ತೆ, ಹೆಲ್ತ್ ಕನ್ಸರ್ನ್ಸ್ ಇರುತ್ತೆ. ಅಂತಂದರೆ ರೆಸ್ಪಿರೇಟ್ರಿ ಅಥವಾ ಕಾರ್ಡಿಯಾಕ್ ಸಿಸ್ಟಮಿಂದು ಲಾಂಗ್ ಟರ್ಮಲ್ಲಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನ್ಯೂರೋ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಥರ ಸುಮಾರು ಜಾಸ್ತಿ ಪ್ರಾಬ್ಲಮ್ಸ್ಗಳಂತೂ ಇದ್ದೇ ಇರುತ್ತೆ. ಸೊ ಈಗ ನಿಮಗೊಂದು ಕ್ವೆಶನ್ನು, ಲಾಸ್ಟ್ ಪಾರ್ಟ್ ಡಿಸ್ಕಸ್ ಮಾಡ್ಕೊಂಡಿರೋದ್ರಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವುದು ಹೆಲ್ತ್ ರಿಲೇಟೆಡ್ ಇದೆ, ಯಾವ ನಂಬರ್ ಅದು ಅಂತ ಹೇಳ್ಬಿಟ್ಟು ಕೇಳಿದ್ದೆ ನಾನು. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನು. ಸೊ ಅದು ನಿಮ್ಗೇನಾದ್ರು ನಂಬರ್ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟ್ ಮಾಡ್ಕೊಂಡಿರಿ. ಸೊ ಅದಕ್ಕೆ ರಿಪೋರ್ಟ್ ಆನ್ ಪ್ರೀ ಟರ್ಮ್ ಬರ್ತ್ ಅಂತಲೂ ಕೂಡ ಕರೀತಾರೆ. ಸೊ ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ಕೊಡೋಣ.
ನೆಕ್ಸ್ಟು ಒಂದು ಚಿಕ್ಕದು ಇನ್ಫಾರ್ಮೇಷನ್ ಇರೋವಂಥದ್ದು, ಇದನ್ನು ನಮಗೆ ಬೇರೆ ವೆಬ್ಸೈಟ್ಸಲ್ಲೆಲ್ಲ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಇದೇನಾಗಿತ್ತು ಅಂತಂದರೆ ಸೈನ್ಸ್ ಡೈಲಿ ಅಂತ ಒಂದು ನಮಗೆ ವೆಬ್ಸೈಟ್ ಬರುತ್ತಲ್ಲ, ಅದರಲ್ಲಿ ಇದನ್ನು ಕೊಟ್ಟಿದ್ದರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ಬೋದು. ಸೊ ಇದು ನೋಡಿ, ಮಲ್ಟಿಟೋಮ್ ಅಟ್ಲಾಸ್ ಅಂತ ಹೇಳಿ ಕೊಟ್ಟ ತಕ್ಷಣ ನಮಗೆ ಜಾಗ್ರಫಿ ರಿಲೇಟೆಡ್ ಏನಾದ್ರು ಇರ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಆ್ಯಕ್ಚುಲಿ ಇದೇನಾಗಿದೆ ಅಂತಂದರೆ ಫಸ್ಟ್ ಟೈಮ್ ಈ ಥರ ಒಂದು ಮಲ್ಟಿಟೋಮ್ ಅಟ್ಲಾಸ್ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋವಂಥದ್ದು, ಮಲ್ಟಿಟೋಮ್ ಅಟ್ಲಾಸ್. ಸೊ ಯಾವುದರ ರಿಲೇಟೆಡ್ ಇರುವಂಥದ್ದು ಇದು ಫಸ್ಟ್ ಮಲ್ಟಿಟೋಮ್ ಅಟ್ಲಾಸ್ ಅಂತಂದರೆ ಸೆಲ್ ಡೆವಲಪ್ಮೆಂಟ್ ಬಗ್ಗೆ ಇರುವಂಥದ್ದು, ಆಯಿತಾ. ಸೊ ಇದು ಯಾವುದರ ರಿಲೇಟೆಡ್ಡು ಅಂತಂದರೆ ಸೆಲ್ ಡೆವಲಪ್ಮೆಂಟು, ಎಲ್ಲಿ ಹ್ಯೂಮನ್ ಸೆರೆಬ್ರಲ್ ಕಾರ್ಟೆಕ್ಸ್. ಸೊ ಇದು ಅಂತಂದರೆ ಬ್ರೈನ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಫ್ರಮ್ ಬಿಫೋರ್ ಬರ್ತ್ ಟು ಅಡಲ್ಟ್ಹುಡ್. ಸೊ ಇದನ್ನು ನೋಡಿ, ಇದು ಮೌಂಟ್ ಸಿನಾಯ್ ಅಂತ ಹೇಳ್ಬಿಟ್ಟು ಒಂದು ಸ್ಕೂಲ್ ಇದೆ, ಅದು ಮತ್ತು ಯೇಲ್ ಯೂನಿವರ್ಸಿಟಿ ಅವ್ರ ಜೊತೆಗೆ ಸೇರಿಕೊಂಡು ಇದನ್ನು ಬ್ರೈನ್ ಸೆಲ್ ಡೆವಲಪ್ಮೆಂಟ್ ಇನ್ ಹ್ಯೂಮನ್ ಸೆರೆಬ್ರಲ್ ಕಾರ್ಟೆಕ್ಸ್ ಅದನ್ನು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ಕೊಂಡಿರೋವಂಥದ್ದು. ಇದರಲ್ಲಿ ಇವ್ರು ಬೇರೆ ಬೇರೆ ಥರದ್ದು ಜೆನೆಟಿಕ್ ಇನ್ಫಾರ್ಮೇಷನ್ನ ಅನಲೈಸ್ ಮಾಡ್ಕೊಂಡಿರ್ತಾರೆ. ಸುಮಾರು ಜೆನೆಟಿಕ್ ಇನ್ಫಾರ್ಮೇಷನ್ನು ಸೇಮ್ ಬಯೋಲಾಜಿಕಲ್ ಸ್ಯಾಂಪಲಲ್ಲಿ ಯಾವ ಥರ ಅಂತ ಹೇಳ್ಬಿಟ್ಟು ಅವ್ರು ಅನಲೈಸ್ ಮಾಡಿಕೊಂಡು ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಸೊ ಅದು ತುಂಬ ಜಾಸ್ತಿ ಟೆಕ್ನಿಕಲ್ ಆಗುತ್ತೆ. ಬಟ್ ಜಸ್ಟ್ ನಾವು ಮಲ್ಟಿಟೋಮ್ ಅಟ್ಲಾಸ್ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟರೆ ಅದು ಬ್ರೈನ್ ರಿಲೇಟೆಡ್ ಇದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಬ್ರೈನ್ ಅಟ್ಲಾಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಅದು ರಿಲೇಟೆಡ್ ಅದು. ಸೊ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸೀಸ್ ನಮಗೆ LF ಅಥವಾ ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್ ಅಂತ. ಸೊ ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್ಸು, ಸೊ ಇದು ಕಾಮನ್ ಹೆಸರು ಇದ್ರದ್ದು ತುಂಬ ಸರಿ ಕೇಳ್ತಾರೆ ನಮಗೆ ಎಕ್ಸಾಮಲ್ಲಿ. ಕಾಮನ್ ನೇಮ್ ಏನಿದೆ ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್ ಅಂತಂದರೆ ನಮಗೆ ಎಲಿಫೆಂಟಾಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು. ಕಾಮನ್ ಹೆಸರೇನು ಎಲಿಫೆಂಟಾಸಿಸ್ ಅಂತ ಹೇಳ್ಬಿಟ್ಟು. ಸೊ ನಾವು ಡಿಸೀಸಸ್ ಬಗ್ಗೆ ನೋಡ್ಕೊತಾ ಇರ್ಬೇಕಾದ್ರೆ ಸುಮಾರು ಡಿಸೀಸ್ಗಳನ್ನ ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂಡರಲ್ಲಿ ಇಟ್ಟಿದ್ದಾರೆ. ಸೊ ಆ ನಂಬರ್ ನಾನು ಇವಾಗಲೂ ಹೇಳ್ತಾ ಇಲ್ಲ, ನೀವೇ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಅದರ ಅಂಡರಲ್ಲಿ ಸುಮಾರು ಡಿಸೀಸಸ್ ಇಟ್ಟಿರ್ತಾರೆ. ಅದರಲ್ಲಿ HIV ಒಂದಿದೆ, ಅದಾದಮೇಲೆ ಟ್ಯೂಬರ್ಕ್ಯುಲೋಸಿಸ್ ಇದೆ, ಮಲೇರಿಯಾ ಇದೆ. ಅದ್ರ ಜೊತೆಗೆ ಇನ್ನೊಂದು ನಾವು ನೋಡ್ಕೊಂಡಿದ್ವಿ, ಇನ್ನೊಂದು ನಾನು ಹೇಳಿದ್ದೆ ಅದರಲ್ಲಿ NTD ಅಂತ ಹೇಳ್ಬಿಟ್ಟು. NTD ಅಂತಂದರೆ ಏನು, ನಮಗೆ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್. ಸೊ ಈ NTD ಅಂಡರಲ್ಲಿ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತಂದರೆ ಏನು, ಟ್ರಾಪಿಕ್ಸ್ ನಮಗೆ ಜಾಗ್ರಫಿಯಲ್ಲಿ ನೋಡ್ಕೊಂಡಿದ್ದೀವಲ್ಲ. ಸೊ ಇಲ್ಲಿ ಈಕ್ವೇಟರ್ ಅಂತ ತೊಗೊಂಡ್ರೆ ಇಲ್ಲಿ ಪ್ಲಸ್ ಮೈನಸ್ ನಮಗೆ 23.5 ಡಿಗ್ರಿ ನಾರ್ತ್, 23.5 ಡಿಗ್ರಿ ಸೌತು, ಇದು ನಮಗೆ ಟ್ರಾಪಿಕ್ಸ್ ಆಗಿರುತ್ತೆ. ಸೊ ಈ ಟ್ರಾಪಿಕ್ಸಲ್ಲಿ ಕಾಮನ್ ಇರುವಂಥದ್ದು ಸುಮಾರು ಕಾಯಿಲೆಗಳೇನೇನಿರುತ್ತಲ್ಲ ಅದನ್ನು ಸುಮಾರು ಅದರಲ್ಲಿ ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಅದನ್ನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇವಾಗ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮಗೆ ಕಾಮನ್ ನೇಮ್ ಎಲಿಫೆಂಟಾಸಿಸ್ ಆಯಿತು, ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಆಯಿತು. ಇವಾಗ ಫಸ್ಟು ನಾವು ತಿಳ್ಕೊಬೇಕಾಗಿರೋಂಥದ್ದು ಇದು ಯಾವುದರಿಂದ ಕಾಸ್ ಆಗುತ್ತೆ ಅಂತ. ಇದು ನೋಡಿ, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಯಿತಾ. ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗುವಂಥದ್ದು. ಸೊ ಯಾವುದರಿಂದ ಯಾವುದು ಟ್ರಾನ್ಸ್ಮಿಟ್ ಮಾಡುತ್ತೆ ಇದನ್ನು ಅಂತಂದರೆ ಇದನ್ನು ಮೊಸ್ಕಿಟೋಸೇ ಟ್ರಾನ್ಸ್ಮಿಟ್ ಮಾಡುತ್ತೆ. ಆಯಿತಾ. ಏನಿದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ನು, ಮೊಸ್ಕಿಟೋಸೇ ಇದನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಇದು ಯಾವ ಪ್ಯಾರಾಸೈಟ್ ಇದು ಕಾಸ್ ಮಾಡೋವಂಥದ್ದು, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ನಾವು ನೋಡ್ಕೊಂಡಿದ್ವಿ. ಯಾವ ಪ್ಯಾರಾಸೈಟ್ ಇದನ್ನು ಕಾಸ್ ಮಾಡ್ಕೊಳ್ಳುವಂಥದ್ದು ಅಂತಂದರೆ ನೆಮೆಟೋಡ್ಸ್. ಈ ನೆಮೆಟೋಡ್ಸ್ನ ಸುಮಾರು ಸರಿ UPSCಯಲ್ಲೂ ಕೂಡ ಇದನ್ನು ಕೇಳಿದ್ದಾರೆ. ನೆಮೆಟೋಡ್ಸ್ ಅಂತಂದರೆ ರೌಂಡ್ ವರ್ಮ್ಸ್ ಇರುತ್ತಲ್ಲ, ಸೊ ಅದರಿಂದ ಇದು ಕಾಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇದರಲ್ಲಿ ನಮಗೇನಾಗುತ್ತೆ ಅಂತಂದರೆ ಟಿಶ್ಯೂಗಳು ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ, ಸ್ಕಿನ್ ಟಿಶ್ಯೂ ಎಲ್ಲ ದಪ್ಪ ಆಗ್ತಾ ಇರುತ್ತೆ. ಸೊ ನಮ್ಮ ಲಿಮ್ಸು ಇವೆಲ್ಲದೂ ಕೂಡ ಸ್ವಲ್ಪ ಇದರ ಸೈಜು ದಪ್ಪ ಆಗ್ತಾ ಇರುತ್ತೆ, ಒಟ್ಟಿನಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ. ಟಯಾಸಿಸ್ ಅಂತ ಹೇಳಿದ್ರೆ ಯೂಶ್ವಲಿ ಸ್ವೆಲ್ಲಿಂಗ್ ಅಂತ ಹೇಳ್ಬಿಟ್ಟು ನಾನು ನೆನ್ಪಿಟ್ಕೊಂಡಿರ್ತೀನಿ. ನೀವು ಕೂಡ ಅದೇ ಥರ ಏನಾದ್ರು ಒಂದು ಶಾರ್ಟ್ಕಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಮಗೆ ಇಂಡಿಯಾ ಇದನ್ನು ಯಾವುದ್ರ ಒಳಗಡೆ ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ. ಇಂಡಿಯಾ ಟಾರ್ಗೆಟ್ ಇದನ್ನು ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ 2027. ಇಂಡಿಯಾ ಇದನ್ನು ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಕೊಂಡಿರೋಂಥ ಟಾರ್ಗೆಟು 2027. ನೋಡಿ, ಇದರಲ್ಲಿ ನಮಗೆ ಮಲೇರಿಯಾ ಟಾರ್ಗೆಟು ಕೂಡ 2027. ಇದು ಲಿಂಫ್ಯಾಟಿಕ್ ಫಿಲರೋಸಿಸ್ ಇದು ಕೂಡ ನಮಗೆ 2027. ಬಟ್ TB ನಮಗೆ 2025 ಇಟ್ಟಿದ್ದಾರೆ. ಸೊ ಇದು ಕೆಲವೊಂದು ಸರಿ ನಮಗೆ ಯಾವುದು ಫಸ್ಟ್ ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಥರದ್ದು ಆ್ಯಕ್ಚುಲಿ ಫ್ಯಾಕ್ಚುಯಲ್ ಕ್ವೆಶನ್ಸು ಕೂಡ ತುಂಬ ಸರಿ ಕೇಳಿಬಿಟ್ಟಿರ್ತಾರೆ. ಸೊ ಅದಕ್ಕೆ ಅದರ ಬೇಸಿಸ್ ಮೇಲೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಸೊ ಗ್ಲೋಬಲ್ ಟಾರ್ಗೆಟ್ ಇರುವಂಥದ್ದು 2030. ಸೊ ಅದಕ್ಕೆ ಇಂಡಿಯಾ 3 ಇಯರ್ಸ್ ಮುಂಚೆನೇ ಇದನ್ನು ಎಲಿಮಿನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಸೊ ಇದಕ್ಕೆ ಏನು ಮಾಡಿತ್ತು ಅಂತಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಇದನ್ನು ಮಾಸ್ ಡ್ರಗ್
ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕ್ಯಾಂಪೇನು ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕ್ಯಾಂಪೇನು ಯಾವುದ್ರ ರಿಲೇಟೆಡು ಅಂತಂದರೆ ಲಿಂಫ್ಯಾಟಿಕ್ ಫಿಲಾರಿಯೋಸಿಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ, ಇದನ್ನು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ನು, ಇದನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಸೊ ಯೂಶ್ವಲಿ ಈ ಮೊಸ್ಕಿಟೋ ರಿಲೇಟೆಡ್ ಏನೇನು ನಮಗೆ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಮೊಸ್ಕಿಟೋಗಳ ಗ್ರೋತ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಆಗೋಗ್ಬಿಟ್ಟಿರುತ್ತೆ. ಮೊಸ್ಕಿಟೋಗಳ ಗ್ರೋತ್ನ ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು, ಮೊಸ್ಕಿಟೋ ಎಲ್ಲಿ ಜಾಸ್ತಿ ಬ್ರೀಡಿಂಗ್ ಆಗ್ತಾ ಇರುತ್ತೆ ನಮಗೆ ಆ ಸೈಡ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮೊಸ್ಕಿಟೋ ಗ್ರೋತ್ ನಮಗೆ ಕಂಪ್ಲೀಟಾಗಿ ಕಂಟ್ರೋಲ್ ಆಗೋಗ್ಬಿಟ್ಟಿರುತ್ತೆ. ಯೂಶ್ವಲಾಗಿ ಸ್ಟಾಗ್ನೆಂಟ್ ವಾಟರ್ಗಳ ಮೇಲೆ ಬ್ರೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡೆಂಗಿ ಕೂಡ ಅದರಿಂದನೇ ಸ್ಪ್ರೆಡ್ ಆಗುವಂಥದ್ದು. ಸೊ ಅದಕ್ಕೆ ನಮಗೆ ಡೆಂಗಿ ಕೇಸಸ್ಸು ಜಾಸ್ತಿ ಇರೋವಂಥದ್ದು ಎಲ್ಲಿ ನಮಗೆ ಡೆಲ್ಲಿಯಲ್ಲಿ ಜಾಸ್ತಿ ರಿಪೋರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ಡೆಂಗಿ ಕೇಸಸ್ ಬರೋವಂಥ ಟೈಮಲ್ಲಿ ಡೆಲ್ಲಿಯಲ್ಲಿ ಯೂಶ್ವಲಾಗಿ ಚೀಫ್ ಮಿನಿಸ್ಟರ್ ಅವರು ನೀರನ್ನು ಎಲ್ಲ ಏನಾದ್ರು ಸ್ಟಾಗ್ನೆಂಟ್ ನೀರು ಏನಾದ್ರು ಇದ್ದರೆ ಅದನ್ನು ಚೆಲ್ಬಿಡಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇರ್ತಾರೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಒಂದು ಕ್ಯಾಂಪೇನ್ನ ಲಾಂಚ್ ಮಾಡ್ಕೊಂಡಿದ್ದಿತ್ತು. ಅದು ಬಂದ್ಬಿಟ್ಟು GPELF ಅಂತ. ಇದರಲ್ಲಿ LF ಅಂತ ಬಂದರೆ ಲಿಂಫ್ಯಾಟಿಕ್ ಫಿಲಾರಿಯೋಸಿಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇದು ಗ್ಲೋಬಲ್ ಪ್ರೋಗ್ರಾಮ್ ಟು ಎಲಿಮಿನೇಟ್ ಲಿಂಫ್ಯಾಟಿಕ್ ಫಿಲಾರಿಯೋಸಿಸ್. ಇದನ್ನು 2000 ಇವರು ಲಾಂಚ್ ಮಾಡ್ಕೊಂಡಿದ್ದರು. ಅಂತಂದರೆ ಅಟ್ಲೀಸ್ಟು 80% ಈ ಡಿಸೀಸ್ ಇರುವಂಥ ದೇಶಗಳಲ್ಲಿ ಇವನ್ನು ಕಂಪ್ಲೀಟಾಗಿ ನಾವು ಇನ್ಫೆಕ್ಷನ್ ರೇಟ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಮೇನು ಫೋಕಸ್ ಇಟ್ಕೊಂಡಿರುವಂಥದ್ದು. ಸೊ ಇದು ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನಿತ್ತಲ್ಲ, ಈ ಕ್ಯಾಂಪೇನಿನ 2ನೇ ಫೇಸು ಸುಮಾರು 81 ಡಿಸ್ಟ್ರಿಕ್ಟ್ಗಳಲ್ಲಿ ಈ ನಾರ್ಮಲಾಗಿ ಈ ಎಂಡೆಮಿಕ್ ಇರೋಂಥ ಸ್ಟೇಟ್ಸ್ಗಳು ಯಾವುದಾದ್ರು ಇರುತ್ತಲ್ಲ ಅದರಲ್ಲಿ ಇದನ್ನು ಲಾಂಚ್ ಮಾಡಿದರು. ಸೊ ಇದರಲ್ಲಿ ಒಂದೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಕರ್ನಾಟಕನೂ ಇನ್ಕ್ಲೂಡೆಡ್ಡು. ಸೊ ಕರ್ನಾಟಕಲ್ಲೂ ಕೂಡ ಈ ಕೇಸಸ್ ಜಾಸ್ತಿ ಇರುತ್ತೆ. ಸೊ ಅಸ್ಸಾಮು, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡು, ಕರ್ನಾಟಕ, ಮಹಾರಾಷ್ಟ್ರ, ಒಡಿಸ್ಸಾ, ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಅಂಡರಲ್ಲಿ ಇದನ್ನು ನೋಡ್ಕೊತಿರೋಂಥದ್ದು. ಇದು ಸ್ಟೇಟ್ ಸೆಂಟ್ರಲ್ ಕೊಲಾಬ್ರೇಷನ್ಸ್ ಏನಿರುತ್ತಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ಇದರ ಟ್ರೀಟ್ಮೆಂಟ್ನೆಲ್ಲ ಅದನ್ನು ಕೂಡ ಇವರು ಅಡ್ಮಿನಿಸ್ಟರ್ ಮಾಡ್ಕೊತಾ ಇರ್ತಾರೆ. ಸೊ ನೋಡ್ಕೋಬೇಕಾಗಿರುವಂಥದ್ದು ಲಿಂಫ್ಯಾಟಿಕ್ ಫಿಲಾರಿಯೋಸಿಸ್ಸು. ಸೊ ಇದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಸು, ಎಲಿಫೆಂಟೈಸಿಸ್ಸು, ಪ್ಯಾರಾಸೈಟಿಕ್ ಇನ್ಫೆಕ್ಷನು, ನಿಮೆಟೋಡ್ಸಿಂದ ಫಾರ್ಮ್ ಆಗುವಂಥದ್ದು, ಮೊಸ್ಕಿಟೋಸಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಈಗ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಏನು ಅಂತಂದರೆ, ನಮಗೆ ಲಾವೋಸ್ ಅಂತ ಹೇಳ್ಬಿಟ್ಟು ಒಂದು ದೇಶ ಇದೆ, ಗೊತ್ತಲ್ಲ ನಮಗೆ ಲಾವೋಸ್ ಅಂತ ಹೇಳ್ಬಿಟ್ಟು. ಸೊ ಲಾವೋಸ್ PDR ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು. ಲಾವೋಸ್ PDR ಅಂತಂದರೆ ಏನು, ನಮಗೆ ಲಾವೋ ಪೀಪಲ್ಸ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಸೊ ಈ ಲಾವೋ PDR ಏನಿದೆಯಲ್ಲ, ಇದನ್ನು ಅಕ್ಟೋಬರ್ 2023 ಇವರು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದ್ದಾರೆ. ಇದನ್ನು ಯಾವುದನ್ನು ಲಿಂಫ್ಯಾಟಿಕ್ ಫ್ಲೋರೋಸಿಸ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿರುವಂಥ ದೇಶ ಇದು ಅಂತ ಹೇಳ್ಬಿಟ್ಟು ಆಗಿರೋಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದನ್ನು ಅನೌನ್ಸ್ ಮಾಡ್ತು. ಇಲ್ಲಿಂದ ನಮಗೆ MCQ ಫಾರ್ಮ್ ಮಾಡಿರ್ತಾರೆ. ಎಲಿಫೆಂಟೈಸಿಸಿಂದ ಮಾಡಿರ್ತಾರೆ, ಇಲ್ಲ ಪ್ಯಾರಾಸೈಟಿಂದ ಮಾಡಿರ್ತಾರೆ, ಇಲ್ಲ ಇಂಡಿಯನ್ ಟಾರ್ಗೆಟಿಂದ ಮಾಡಿರ್ತಾರೆ, ಅಥವಾ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನಿಂದ ಈ ಡಿಸೀಸ್ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ರೀಸೆಂಟಾಗಿ ಎಲಿಮಿನೇಟ್ ಮಾಡ್ಕೊಂಡಿರೋಂಥ ದೇಶ ಲಾವೋಸ್. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ನೀಮೆನ್-ಪಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ನೀಮೆನ್-ಪಿಕ್ ಡಿಸೀಸ್ ಅಂತ. ಸೊ ಇದರಲ್ಲಿ ನಮಗೆ ಡೈರೆಕ್ಟ್ ಕ್ವೆಶನ್ ಕೇಳಲಿಲ್ಲ ಅಂದ್ರೂ ಕೂಡ ನಾವು ಅಟ್ಲೀಸ್ಟು ಸ್ವಲ್ಪ ಬಯಾಲಜಿನ ಇದರಲ್ಲಿ ತಿಳ್ಕೊಂಡಿರೋಣ. ಯಾಕಂತಂದರೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಸ್ಕಷನ್ ಮಾಡ್ಕೊತಾ ಇರೋಂಥದ್ದಲ್ಲ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನಾವು ಸೆಲ್ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ ನಾರ್ಮಲ್ಲು ಸೆಲ್ಲಲ್ಲಿ ನಮಗೆ ಇಲ್ಲಿ ನ್ಯೂಕ್ಲಿಯಸ್ ಇದೆ. ಸೊ ನ್ಯೂಕ್ಲಿಯಸ್ ಇಲ್ಲಿ ನೋಡ್ಕೋಬೋದು. ಸೊ ಅದ್ರ ಒಳಗಡೆ ನಮಗೆ ನ್ಯೂಕ್ಲಿಯೋಲಸ್ ಇದೆ, ಅದಾದಮೇಲೆ ನ್ಯೂಕ್ಲಿಯೋಪೋರ್ ಇದೆ, ಅದಾದಮೇಲೆ ಸೈಟೋಪ್ಲಾಸಮ್ ಇದೆ ನಮಗೆ, ಅದಾದಮೇಲೆ ಇಲ್ಲಿ ಮೈಟೋಕಾಂಡ್ರಿಯಾ, ಅದೇ ಥರ ಇಲ್ಲಿ ಚಿಕ್ಕದು ನಮಗೆ ಲೈಸೋಸೋಮ್ಸ್ ಇದ್ದಾವೆ ನೋಡಿ, ಚಿಕ್ಕದು ಲೈಸೋಸೋಮ್ಸ್ ಇದ್ದಾವೆ. ಸೊ ಇವಾಗ ನಾವು ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಅಂತಂದರೆ ಲೈಸೋಸೋಮ್ಸ್ ಮೇಲೆ ಇಟ್ಟಿರೋಣ. ಸೊ ಇದು ಲೈಸೋಸೋಮ್ಸ್ ಬಗ್ಗೆ ಅರ್ಥ ಆದರೆ ನಮಗೆ ಆರಾಮಾಗಿ ಏನಿದು ಡಿಸೀಸ್ ಅಂತಲೂ ಕೂಡ ಅರ್ಥ ಆಗುತ್ತೆ. ಸೊ ಈಗೇನು ಲೈಸೋಸೋಮ್ಸು. ಸೊ ಲೈಸೋಸೋಮ್ಸು ಸಿಂಪಲಾಗಿ ಏನು ಹೇಳ್ಬೋದು ಅಂತಂದರೆ, ಸೊ ಇದೊಂದು ಡೈಜೆಸ್ಟಿವ್ ಎನ್ಸೈಮು. ಇದೇನಾಗುತ್ತೆ ಅಂತಂದರೆ, ಯಾವಾಗಾದ್ರೂ ಕೂಡ ಈ ಸೆಲ್ಲಲ್ಲಿ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ವೈರಸ್ ಬಂತು ಅಥವಾ ಯಾವುದಾದ್ರೂ ಬ್ಯಾಕ್ಟೀರಿಯಾ ಬಂತು, ಅಥವಾ ಯಾವುದಾದ್ರೂ ಬ್ಯಾಕ್ಟೀರಿಯಾ ಬಂತು ಅಂತಂದರೆ ಅದನ್ನು ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಸೆಲ್ಲೇ ಏನಾದರೂ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದ್ದಿದ್ರೆ, ಅದ್ರ ಜೊತೆಗೆ ಈಗೇನಾದ್ರು ಸೆಲ್ಲು ಕಂಪ್ಲೀಟಾಗಿ ಸಾಯ್ತಾ ಇದ್ದರೆ, ಕಂಪ್ಲೀಟಾಗಿ ಅಂತಂದರೆ ರಿಪೇರಿ ಮಾಡೋಕ್ಕಾಗಲ್ಲ, ಅದು ಸತ್ತೋಗುತ್ತೆ ಈಗ ಸೆಲ್ಲು ಅಂತಂದರೆ. ಸೊ ಅದಕ್ಕೆ ಸೆಲ್ಫ್ ಡಿಸ್ಟ್ರಕ್ಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಸೆಲ್ ಡೆತ್ಗೂ ಕೂಡ ಅದನ್ನು ಸೆಲ್ ಡೆತ್ ಅಂತಲೇ ಕರೀತಾರೆ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಏನು, ನಮಗೆ ಅಪೋಪ್ಟೋಸಿಸ್
ಅಪೋಪ್ಟೋಸಿಸ್ಸು. ಸೊ ಇದರಲ್ಲೂ ಕೂಡ ನಮಗೆ ಲೈಸೋಸೋಮ್ಸು ಸಿಕ್ಕಾಪಟ್ಟೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಲೈಸೋಸೋಮ್ಸ್ ಏನು ಅಂತಂದರೆ ಸೆಲ್ ಆರ್ಗನಲ್ಲಿರುತ್ತೆ ಒಂದು ಡೈಜೆಸ್ಟಿವ್ ಎನ್ಸೈಮ್, ಇದು ಒಂದು ಡೈಜೆಸ್ಟಿವ್ ಎನ್ಸೈಮು. ಸೊ ಇದೇನು ಮಾಡುತ್ತೆ ಅಂತಂದರೆ ವೈರಸ್ಸು ಬ್ಯಾಕ್ಟೀರಿಯಾ ಅಕಸ್ಮಾತ್ ಏನಾದರೂ ಇನ್ವೇಡ್ ಮಾಡಿದ್ರೆ ಎಂಟರ್ ಮಾಡಿದ್ರೆ ಅದರ ಡಿಸ್ಟ್ರಕ್ಷನಿಗೆ ಇದು ಸುಮಾರು ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಏನಾದರೂ ಸೆಲ್ ಏನಾದರೂ ರಿಪೇರ್ ಆಗಲಿಲ್ದಂಗೆ ಡ್ಯಾಮೇಜ್ ಆಗಿದ್ದಿದ್ರೆ ಅದರ ಸೆಲ್ ಡೆತ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅಪೋಪ್ಟೋಸಿಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದೊಂದು ಡೈಜೆಸ್ಟಿವ್ ಎನ್ಸೈಮು. ಸೊ ಲೈಸೋಸೋಮ್ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವರ್ಡು ನಾವು ತಿಳ್ಕೊಬೇಕಾಗಿರೋವಂಥದ್ದು ಸ್ಪಿಂಗೋಮೈಲಿನ್. ಸೊ ನಾವು ಡಿಸೀಸಿಗೆ ಹೋಗೋಣ, ಬಟ್ ಫಸ್ಟ್ ಇಷ್ಟು ಬೇಸಿಕ್ಸ್ ಗೊತ್ತಾಗಲಿ ನಮಗೆ ಅಂತ. ಸೊ ಸ್ಪಿಂಗೋಮೈಲಿನ್ ಅಂತ, ಈ ಸ್ಪಿಂಗೋಮೈಲಿನ್ ಅಂತಂದರೆ ಏನು, ಒಂಥರ ಸ್ಪೆಷಲ್ ಫ್ಯಾಟ್ ಇದು. ಸೊ ಸ್ಪೆಷಲ್ ಫ್ಯಾಟು ಇನ್ಸೈಡ್ ಸೆಲ್ ಸ್ಪೆಷಲ್ ಫ್ಯಾಟು ಸೊ ಸೆಲ್ಲಲ್ಲಿ ಇರುತ್ತದು. ಸೆಲ್ ಅದನ್ನು ಯೂಸ್ ಮಾಡ್ಕೊಳುತ್ತೆ ಬೇರೆ ಬೇರೆ ಥರದ್ದು ಕೆಲಸ ಮಾಡ್ಕೊಳ್ಳೋದಕ್ಕೆ. ಎಕ್ಸಾಂಪಲ್ ಸೆಲ್ ಮೆಮ್ಬ್ರೇನ್ನ ಏನಾದ್ರು ಬಿಲ್ಡ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಏನಾದ್ರು ಸಿಗ್ನಲ್ಸ್ಗಳನ್ನ ಕಳಿಸ್ಬೇಕು. ಸೊ ಅದೊಂಥರ ಬಿಲ್ಡಿಂಗ್ ಬ್ಲಾಕು, ಸೆಲ್ಲಿಂದೇ ಬಿಲ್ಡಿಂಗ್ ಬ್ಲಾಕ್ ಇರುತ್ತದು. ಸೊ ಅದನ್ನು ನಾವೇನಂತ ಕರಿತೀವಿ, ಸ್ಪಿಂಗೋಮೈಲಿಸಿನ್ ಅಂತ. ಸೊ ಲೈಸೋಸೋಮ್ ಅಂತಂದರೆ ಏನಂತ ಗೊತ್ತಾಯ್ತು ನಿಮಗೆ, ಸ್ಪಿಂಗೋಮೈಲಿಸಿನ್ ಅಂತಂದರೆ ಏನು ಅಂತ ಗೊತ್ತಾಗಿದೆ ಈಗ. ಸೊ ಈಗ ಈ ಸ್ಪಿಂಗೋಮೈಲಿನ್ನು ಜಾಸ್ತಿ ಅಕ್ಯುಮುಲೇಟ್ ಆಗಿ ಸ್ಟಾರ್ಟ್ ಆದರೆ, ಸೊ ಒಂಥರ ಗಾರ್ಬೇಜ್ ಥರ ಜಾಸ್ತಿ ಅಕ್ಯುಮುಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಪೈಲಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀಸೈಕ್ಲಿಂಗ್ ಸೆಂಟರ್ಗಳಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಲೈಸೋಸೋಮು ತನ್ನ ಫಂಕ್ಷನ್ನು ನೀಟಾಗಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಯಾಕಂತಂದರೆ ಸ್ಪಿಂಗೋಮೈಲಿನ್ನು ಇದೊಂಥರ ಯುಟಿಲೈಸ್ ಮಾಡ್ಕೋಬೇಕು, ಬಟ್ ಅದ್ರದ್ದು ಜಾಸ್ತಿ ಏನಾದರೂ ಒಂಥರ ಗಾರ್ಬೇಜ್ ಪೈಲಪ್ ಆಗುತ್ತಲ್ಲ ಹೆಂಗೆ ಊರಲ್ಲಿ, ಆ ಥರ ಜಾಸ್ತಿ ಗಾರ್ಬೇಜ್ ಪೈಲಪ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಅದೇನು ಮಾಡುತ್ತೆ, ಸೆಲ್ಲಿಗೆ ಪ್ರಾಬ್ಲಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಸಿಚುವೇಶನಿಗೆ ನೀಮೆನ್-ಪಿಕ್ ಡಿಸೀಸ್ ಅಂತ ಆಗ್ಬಿಟ್ಟು ಕರಿತೀವಿ. ನೀಮೆನ್-ಪಿಕ್ ಡಿಸೀಸ್ ಅಂತ ಆಗ್ಬಿಟ್ಟು ಕರಿತೀವಿ. ಏನಿದು ಸಿಚುವೇಶನು, ಈ ಸ್ಪಿಂಗೋಮೈಲಿನ್ ಏನಿರುತ್ತಲ್ಲ ಇದು ಲೈಸೋಸೋಮ್ಸ್ಗಳಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ನಾನು ಇಲ್ಲಿ ಬ್ಲೂ ಕಲರಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಸೊ ಲೈಸೋಸೋಮ್ಸ್ಗಳಲ್ಲಿ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಲೈಸೋಸೋಮು ಕರೆಕ್ಟಾಗಿ ಅದರ ಫಂಕ್ಷನ್ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದರೆ ಲೈಸೋಸೋಮಿನ ಪ್ರೈಮರಿ ಫಂಕ್ಷನ್ ಏನು, ನಾವು ನೋಡ್ಕೊಂಡಿರೋಂಗೆ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಬಂದಾಗ ಅದನ್ನು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡಬೇಕದು. ಸೊ ಅದೇ ಆ್ಯಕ್ಚುಲಿ ಅದರ ಫಂಕ್ಷನಲ್ಲಿ, ಕರೆಕ್ಟ್ ಅಲ್ವಾ, ನಾವು ನೋಡ್ಕೊಂಡಿರೋಂಗೆ ಅದೇ ಅದರದ್ದು ಆ್ಯಕ್ಚುಲಿ ಫಂಕ್ಷನ್ನು. ಬಟ್ ಈ ಫಂಕ್ಷನ್ ಅದು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಆಗ್ತಾರಲ್ಲ. ಸೊ ಅದಕ್ಕೆ ಆ ಸಿಚುವೇಶನ್ನ ನಾವು ನೀಮೆನ್-ಪಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನಾಗಿತ್ತು ಅಂತಂದರೆ ರೀಸೆಂಟಾಗಿ ಒಂದು ಮಗು ಪೇರೆಂಟ್ಸ್ ಏನು ಮಾಡಿದ್ರು ಅಂತಂದರೆ ಅವರು ಈ ನೀಮೆನ್-ಪಿಕ್ ಡಿಸೀಸಿಂದ ಇವರು ಸ್ವಲ್ಪ ಸಫರ್ ಪಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವರು ಯೂನಿಯನ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿದ್ರು ಅಂತಂದರೆ ಇದನ್ನು ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಏನಿದೆಯಲ್ಲ ನಮ್ಮದು, ಅದರಲ್ಲಿ ಇದನ್ನು ಡಿಕ್ಲೇರ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವರು ಅದನ್ನು ಫೈಟ್ ಮಾಡ್ತಾ ಇರಲ್ಲ, ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಅದಕ್ಕೆ ನೀಮೆನ್-ಪಿಕ್ ಡಿಸೀಸು, ಲೈಸೋಸೋಮು, ಸ್ಪಿಂಗೋಮೈಲಿಸಿನ್. ಇದರಿಂದ ಬಾಡಿಯಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ಎಫೆಕ್ಟ್ ಆಗುತ್ತೆ. ಅಂತಂದರೆ ಬ್ರೈನು, ನರ್ವ್ಸು, ಲಿವರು, ಸ್ಪ್ಲೀನು, ಬೋನ್ ಮ್ಯಾರೋ, ಸೊ ಇವೆಲ್ಲದೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಗೌರ್ಮೆಂಟಿಂದ ಏನಿದೆ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇದೊಂದು ಜೆನೆಟಿಕ್ ಡಿಸಾರ್ಡರ್ ಆಯಿತಾ. ಇದೊಂದು ಜೆನೆಟಿಕ್ ಡಿಸಾರ್ಡರ್, ಜೀನ್ಸಲ್ಲಿ ಬಂದಿರುತ್ತೆ ಇದು ಡಿಸಾರ್ಡರು. ಸೊ ಇದನ್ನು ನಮ್ಮ ಗೌರ್ಮೆಂಟಿಂದು ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಇದೆ. ಅಂತಂದರೆ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟೇ ಮಾಡ್ಕೊಂಡಿರೋವಂಥದ್ದು ಇದು. ಸೊ ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ರೇರಾಗಿ ಇರೋವಂಥ ಡಿಸೀಸಸ್ಗಳನ್ನ ಕಮ್ಮಿ ಮಾಡ್ಕೋಬೇಕು ನಾವು. ಅದಕ್ಕೆ ಒಂದು ಸ್ಟ್ರಾಟಜಿ ಮಾಡಬೇಕು, ಕಾಂಪ್ರಿಹೆನ್ಸಿವ್ ಆಗಿ ಸ್ಟ್ರಾಟಜಿ ಮಾಡಿಕೊಂಡು ಅವನ್ನು ಅಡ್ರೆಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಹೆಲ್ತ್ ಕೇರ್ ಬೆನಿಫಿಟ್ಸ್ ಕೊಡಬೇಕು ಪೇಷಂಟ್ಸಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು ನಮಗೆ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕೆಲವೊಂದು ಡಿಸೀಸ್ಗಳನ್ನ ಅವರು ಲಿಸ್ಟು ಮಾಡ್ಕೊಂಡಿರ್ತಾರೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಏನು ಮಾಡುತ್ತೆ ಅಂತಂದರೆ ಈ ರೇರ್ ಡಿಸೀಸ್ ಇರುತ್ತಲ್ಲ, ಆ ರೇರ್ ಇರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ಕಾಸ್ಟು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಆ ಟ್ರೀಟ್ಮೆಂಟ್ ಕಾಸ್ಟ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಇದು ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಫೈನಾನ್ಷಿಯಲ್ ಸಪೋರ್ಟ್ ಪ್ರೊವೈಡ್ ಮಾಡಬೇಕು. ಒನ್ ಟೈಮ್ ಟ್ರೀಟ್ಮೆಂಟು 20 ಲಕ್ಷದವರೆಗೂ ಕೂಡ ಇವರು ಕ್ರೌಡ್ ಫಂಡಿಂಗ್ ಮೆಕ್ಯಾನಿಸಮ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋವಂಥದ್ದು. ಸೊ ಇದರಲ್ಲಿ ಸುಮಾರು ರೇರ್ ಡಿಸೀಸಸ್ನ ಇವರು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಇದು ನೀಮೆನ್-ಪಿಕ್ ಡಿಸೀಸು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಗೆ ಅರ್ಜ್ ಮಾಡ್ಕೊತಾಯಿದ್ರು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ನ್ಯೂಸಲ್ಲಿತ್ತು, ಇದನ್ನಷ್ಟೇ ನೋಡ್ಕೊಂಡಿರಿ. ಸೊ ಇದಕ್ಕೆ ಏನು ಬ್ಯಾಕ್ಟೀರಿಯಾ ಆಗಿರಲಿ ಅಥವಾ ವೈರಸ್ ಆಗಿರಲಿ ಅದು ಇದು ಏನಾದ್ರು ಕಾಸ್ ಮಾಡ್ತಾಯಿದೆ ಅಂತಂದರೆ ಅದೇನೂ ಆಗಿರಲ್ಲ. ಇದೇನಾಗುತ್ತೆ ಅಂತಂದರೆ ಇದು ಸ್ಪಿಂಗೋಮೈಲಿನ್ ಏನು ಫ್ಯಾಟ್ಸ್ ಇರುತ್ತಲ್ಲ ಇದು ಲೈಸೋಸೋಮ್ಸಲ್ಲಿ ಅಕ್ಯುಮುಲೇಷನ್ ಜಾಸ್ತಿ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ಲೈಸೋಸೋಮಿನ ಫಂಕ್ಷನ್ ಎಫೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಆಗುವಂಥದ್ದು ನಮಗೆ ನೀಮೆನ್-ಪಿಕ್ ಡಿಸೀಸು, ಇದೊಂದು ಜೆನೆಟಿಕ್ ಡಿಸಾರ್ಡರು. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ನೆಕ್ಸ್ಟು ನಾವು ಕ್ಯಾನ್ಸರ್ ರಿಲೇಟೆಡ್ಡು ಸ್ವಲ್ಪ ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ಇದರಲ್ಲಿ ಫಸ್ಟು ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಸೊ ಏನಾಗಿದೆ ಅಂತಂದರೆ, ಈಗ ನಮಗೆ ಲೋವೆಸ್ಟ್ ಪಾಪ್ಯುಲೇಷನ್ ಇರುವಂಥ ಸ್ಟೇಟ್ ಯಾವುದು? ಲೋವೆಸ್ಟ್ ಪಾಪ್ಯುಲೇಷನ್ ಇರುವಂಥ ಸ್ಟೇಟು ಇಂಡಿಯಾದಲ್ಲಿ ಸಿಕ್ಕಿಂ, ಕರೆಕ್ಟಾ? ಸೊ ಸೆಕೆಂಡ್ ಪ್ಲೇಸಲ್ಲಿ ಬರುವಂಥದ್ದು ಯಾವುದು? ಸೆಕೆಂಡ್ ಪ್ಲೇಸಲ್ಲಿ ಬರುವಂಥದ್ದು ನಮಗೆ ಮಿಜೋರಂ. ಸೊ ನಾವು ಕ್ಯಾನ್ಸರ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಹೈಯೆಸ್ಟ್ ಕ್ಯಾನ್ಸರ್ ಇರುವಂಥದ್ದು, ಹೈಯೆಸ್ಟ್ ರೇಟ್ ಆಫ್ ಕ್ಯಾನ್ಸರ್ ಇಡೀ ಇಂಡಿಯಾದಲ್ಲಿ ಅದು ಮಿಜೋರಮಲ್ಲೇ ಇರುವಂಥದ್ದು. ಹೈಯೆಸ್ಟ್ ರೇಟ್ ಆಫ್ ಕ್ಯಾನ್ಸರ್ ಯಾವ ಸ್ಟೇಟಲ್ಲಿ ಬರುತ್ತೆ ಅಂತಂದರೆ ಆನ್ಸರು ಮಿಜೋರಂ. ನೋಡಿ, ಪಾಪ್ಯುಲೇಷನ್ ಅದರದ್ದು ಲೋವೆಸ್ಟ್ ಇದೆ ಅಂತಂದರೆ ಸೆಕೆಂಡ್ ಲೋವೆಸ್ಟ್ ಇದೆ, ಬಟ್ ಅಂದ್ರೂ ಅದರಲ್ಲಿ ಹೈಯೆಸ್ಟ್ ರೇಟ್ ಇದೆ ಕ್ಯಾನ್ಸರಿಂದು. ಸೊ ಅದರಲ್ಲಿ ಮೇಲಲ್ಲಿ ನಾವು ನೋಡಬೇಕು ಅಂತಂದರೆ, ಮೇಲಲ್ಲಿ ಹೈಯೆಸ್ಟ್ ಬರುವಂಥದ್ದು ನಮಗೆ ಸ್ಟಮಕ್ ಕ್ಯಾನ್ಸರು. ಸ್ಟಮಕ್ ಕ್ಯಾನ್ಸರ್ ಜಾಸ್ತಿ ಇದೆ. ಅದಾದಮೇಲೆ ಫೀಮೇಲ್ ಅಲ್ಲಿ ನಾವು ನೋಡಬೇಕು ಅಂತಂದರೆ, ಇಲ್ಲಿ ನೋಡಿ ಲಂಗ್ ಕ್ಯಾನ್ಸರ್ ಫೀಮೇಲಲ್ಲಿ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಈಗ ಎಕ್ಸಾಕ್ಟಾಗಿ ಕ್ಯಾನ್ಸರ್ ಅಂತಂದರೆ ಏನು? ಕ್ಯಾನ್ಸರ್ ಅಂತಂದರೆ ಈಗ ನಮಗೆ ಸೆಲ್ಲು ಮಲ್ಟಿಪ್ಲೈ ಆಗ್ತಾ ಇರುತ್ತಲ್ಲ, ಸೊ ಇದು ಸೆಲ್ ಏನಾದರೂ ಅನ್ಕಂಟ್ರೋಲ್ಡ್ ಮ್ಯಾನರಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋದರೆ, ಅಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಮಲ್ಟಿಪ್ಲೈ ಆಗ್ತಾ ಹೋದರೆ ಸೆಲ್ಲು, ಅದೇನಾಗುತ್ತೆ ಅಂತಂದರೆ ಬೇರೆ ಪಾರ್ಟ್ಸು, ಬಾಡಿ ಬೇರೆ ಪಾರ್ಟ್ಸ್ಗೂ ಕೂಡ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದೇನಾಗುತ್ತೆ ಅಂತಂದರೆ, ಈ ಸೆಲ್ಲು ಕ್ಯಾನ್ಸರ್ ಆಗಿರುವಂಥದ್ದು ಅಥವಾ ಟ್ಯೂಮರ್ ಇರುವಂಥ ಸೆಲ್ ಏನಿರುತ್ತಲ್ಲ, ಬೇರೆ ಕಡೆಯೂ ಕೂಡ ಸ್ಪ್ರೆಡ್ ಆಗುತ್ತೆ, ಬೇರೆ ಟಿಶ್ಯೂಸಲ್ಲೂ ಕೂಡ ಸ್ಪ್ರೆಡ್ ಆಗುತ್ತೆ, ಬೇರೆ ಬೇರೆ ಪ್ಲೇಸಸ್ ಬಾಡಿಯಲ್ಲಿ ಹೋಗ್ತಾ ಇರುತ್ತೆ, ಹೊಸ ಟ್ಯೂಮರ್ಸು ಕೂಡ ಫಾರ್ಮ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಮೆಟಾಸ್ಟ್ಯಾಸಿಸ್ ಅಂತಲೂ ಕೂಡ ಅದನ್ನು ಕರಿತೀವಿ. ಸೊ ಇದು ನಮಗೆ ಕ್ಯಾನ್ಸರ್ ರಿಲೇಟೆಡ್ಡು ಕೆಲವೊಂದು ಇನ್ಫಾರ್ಮೇಷನು. ಅದ್ರ ಜೊತೆಗೆ ನಾವು ನೋಡಬೇಕು ಅಂತಂದರೆ, ಈ ಕ್ಯಾನ್ಸರು ಇರೋವಂಥದ್ದು ನಮಗೇನಾಗುತ್ತೆ ಅಂತಂದರೆ, ಯಾವ ಥರ ನಮಗೆ ಕ್ಯಾನ್ಸರ್ ಅಥವಾ ಟ್ಯೂಮರ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆ ಥರ ನಮಗೆ ಈ ಲಿಂಫ್ಯಾಟಿಕ್ ಸಿಸ್ಟಮ್, ಈಗ ನಾವು ಲಿಂಫ್ ಬಗ್ಗೆ ಎಲ್ಲ ನೋಡ್ಕೊಂಡಿದ್ವಲ್ಲ, ಲೈಸೋಸೋಮ್ಸು ಅದು ಇದು ಅಂತೆಲ್ಲ ಹೇಳಿ, ಸೊ ಬ್ಲಡ್ ಸ್ಟ್ರೀಮು ಅಥವಾ ಲೈಸೋಸೋಮ್ಸು ಇವೆಲ್ಲ ಏನು ಮಾಡ್ಬೋದು ಅಂತಂದರೆ, ಕ್ಯಾನ್ಸರ್ ಆಗಿರೋಂಥ ಸೆಲ್ಸ್ಗಳನ್ನ ಬೇರೆ ಪಾರ್ಟು, ಬಾಡಿಯ ಬೇರೆ ಪಾರ್ಟ್ಗಳಿಗೆ ಕ್ಯಾರಿ ಔಟ್ ಮಾಡ್ಕೊಂಡಿರ್ಬೋದು, ಅಲ್ಲಿ ಹೊಸ ಕ್ಯಾನ್ಸರ್ ಥರ ಆಗ್ತಾ ಇರ್ಬೋದು. ಅದನ್ನು ನಾವು ಮೆಟಾಸ್ಟೇಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಕ್ಯಾನ್ಸರ್ ಅಂತ ಹೇಳಿ ಬಂದ ತಕ್ಷಣ ಇನ್ನೊಂದು ಕ್ಯಾನ್ಸರ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜಾಸ್ತಿ ನ್ಯೂಸಲ್ಲೂ ಕೂಡ ಇತ್ತದು. ಸೊ ಅದನ್ನು ನಾವು ನೋಡ್ಕೋಬೇಕು ಅಂತಂದರೆ, ಅದು ಬಂದ್ಬಿಟ್ಟು ಸರ್ವೈಕಲ್ ಕ್ಯಾನ್ಸರ್ ಅಂತ. ಸರ್ವೈಕಲ್ ಕ್ಯಾನ್ಸರ್. ಸೊ ಇದೇನು ಸರ್ವೈಕಲ್ ಕ್ಯಾನ್ಸರ್ ಇದೆಯಲ್ಲ, ಇದಕ್ಕೋಸ್ಕರ ಇಂಡಿಯಾದಲ್ಲೇ ಒಂದು ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದಾರೆ. ವ್ಯಾಕ್ಸಿನು ಇಂಡಿಜಿನಸ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ ನಾನು. ಸೊ ಇದರ ಹೆಸರು ಏನು ಅಂತಂದರೆ, ವ್ಯಾಕ್ಸಿನಿಂದು ಸರ್ವೆವ್ಯಾಕ್, ಆಯಿತಾ? ಸಕ್ಕದ ಇಂಪಾರ್ಟೆಂಟು, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮಗೆ ಆನ್ಸರ್ ಆಗಿರುತ್ತೆ. MCQ ಮಾಡ್ಕೊಳ್ಳೋದಕ್ಕೆ ಸಖತ್ ಪೊಟೆನ್ಷಿಯಲ್ ಇರುವಂಥದ್ದು ಆಗಿರುತ್ತೆ ಅದು. ಸೊ ಇದು ಸರ್ವೈಕಲ್ ಕ್ಯಾನ್ಸರ್ ಯೂಶ್ವಲಾಗಿ ನಮಗೆ ಗರ್ಲ್ಸ್ ಏಜ್ ಟು 9 to 14 ಇಯರ್ಸು ಏಜ್ ಏನಿರುತ್ತಲ್ಲ ಅವರಲ್ಲಿ ಇದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ಡಿಸಿಷನ್ನು ತೊಗೊಂಡಿರುವಂಥದ್ದು ನ್ಯಾಷನಲ್ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಫಾರ್ ಇಮ್ಯುನೈಸೇಷನ್, NTAGI ಅಂತ. ಸೊ ಅವರು ರೆಕಮೆಂಡೇಷನ್ ಕೊಟ್ಟು ಇದನ್ನು HPV ವ್ಯಾಕ್ಸಿನ್ನು ಇದನ್ನು ಮಾಡಿಕೊಂಡು, ಅದಾದಮೇಲೆ ಫಸ್ಟು ಇಂಡಿಜಿನಸ್ಲಿ ಡೆವಲಪ್ಡು ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಇದು ಸರ್ವೈವ್ಯಾಕ್ನ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಇದು ಇಂಪಾರ್ಟೆಂಟು. ಪ್ಲಸ್ ಜಾಸ್ತಿ ಕ್ಯಾನ್ಸರ್ ರೇಟ್ ಇರುವಂಥದ್ದು ಸ್ಟೇಟ್ ಯಾವುದು ಇಂಡಿಯಾದಲ್ಲಿ ಅಂತಂದರೆ ಅದು ಮಿಜೋರಾಮ್. ಈ ಸರ್ವೈಕಲ್ ಕ್ಯಾನ್ಸರ್ ಆಗುವಂಥದ್ದು ಕೂಡ ನಮಗೆ ಇದು ಎಲ್ಲಿ ಡೆವಲಪ್ ಆಗುತ್ತೆ ಕ್ಯಾನ್ಸರು ಅಥವಾ ಎಲ್ಲಿ ಮಲ್ಟಿಪ್ಲೈ ಆಗುತ್ತೆ ಅಂತಂದರೆ ವುಮೆನ್ನಿಂದು ಸರ್ವೈಕ್ಸಲ್ಲಿ. ಸೊ ಅದಕ್ಕೆ ಅದನ್ನು ಹೆಸರು ಸರ್ವೈಕಲ್ ಕ್ಯಾನ್ಸರ್ ಅಂತ. ಸೊ ಅದಕ್ಕೆ ವುಮೆನ್ ಸರ್ವೈಕ್ಸಲ್ಲಿ ಇದು ಕಾಸ್ ಆಗುವಂಥದ್ದು. ಸೊ ಇದು 4th ಮೋಸ್ಟ್ ಕಾಮನ್ ಟೈಪ್ ಆಫ್ ಇದು ಕ್ಯಾನ್ಸರ್. ವುಮನಲ್ಲಿ 4th ಮೋಸ್ಟ್ ಕಾಮನ್ ಟೈಪ್ ಆಫ್ ಇದು ಕ್ಯಾನ್ಸರ್ ಇರುವಂಥದ್ದು ಇದು. ಯಾವುದರಿಂದ ಇದು ಕಾಸ್ ಆಗುವಂಥದ್ದು ಜಾಸ್ತಿ ಅಂತಂದರೆ ಹೆಚ್ ಪಿ ವಿ ಅಂತಂದರೆ ಏನು? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಇವಾಗ ಇರೋವಂಥದ್ದು ನಾವು ನಮ್ಮ ಡ್ರೈವು ಕೂಡ ಏನಿದೆಯಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದು, ಸೊ ವ್ಯಾಕ್ಸಿನೇಷನ್ ಡ್ರೈವ್ ಏನು ಮಾಡ್ಕೊಂಡಿದೆ ಇದು ಸರ್ವೈಕಲ್ ಕ್ಯಾನ್ಸರ್ ಅಗೇನ್ಸ್ಟು. ಸೊ ಅದು ಡ್ರೈವ್ ಇರೋವಂಥದ್ದು ಅಗೇನ್ಸ್ಟ್ ಎಚ್ ಪಿ ವಿ ಅಂತಲೇ ಕರೀತಾರೆ ಅದನ್ನು. ಅಂತಂದರೆ ಸರ್ವೈಕಲ್ ಕ್ಯಾನ್ಸರ್ನ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ನಮಗೆ ನಡೆಸ್ತಿರೋವಂಥದ್ದು ಡ್ರೈವ್ ನಮಗೆ. ಸೊ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಡಿಸೀಸಸ್ ಇನ್ ನ್ಯೂಸಲ್ಲಿ ಸೆಕೆಂಡ್ ಪಾರ್ಟಲ್ಲೂ ಕೂಡ ನಾವು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೀರೀಸಲ್ಲಿ ಸೆಕೆಂಡ್ ಪಾರ್ಟಲ್ಲೂ ಕೂಡ ನಾವು ಸುಮಾರು ಪಾಯಿಂಟ್ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ.
ಪ್ರಾಬಬ್ಲಿ ಇನ್ನೂ ಒಂದು ವಿಡಿಯೋ ಆಗ್ಬೋದು ಅನ್ಸುತ್ತೆ. ಅದರಲ್ಲೂ ಕೂಡ ನಾವು ಸ್ವಲ್ಪ ಜಾಸ್ತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್, ಎಸ್ಪೆಷಲಿ ಸೈನ್ಸ್ ರಿಲೇಟೆಡ್ ನಾವು ಜಾಸ್ತಿ ಡಿಸ್ಕಸ್ ಮಾಡ್ಕೊತಾ ಇದ್ದೀವಿ, ಬಯಾಲಜಿನ ರಿಲೇಟ್ ಮಾಡಿಕೊಂಡು. ಅದಾದ್ಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಬೇರೆ ಬೇರೆ ಟಾಪಿಕ್ಸು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಹೋಗೋಣ. ಅಂತಂದರೆ ನಮಗೆ ಬೇರೆ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು, ಅವೆಲ್ಲದೂ ಕೂಡ ಏನೇನು ಬರ್ತಾ ಇರುತ್ತೆ ಅದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿಕೊಂಡು ಹೋಗ್ತಾ ಇರೋಣ. ಪ್ಲಸ್ ಇದರಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸು ಕೂಡ ಇದ್ದಾವೆ. ಎಕ್ಸಾಂಪಲ್ಲು ನಮಗೆ ಸ್ಮಾರ್ಟ್ 2.0 ಅಂತ ಒಂದು ಪ್ರೋಗ್ರಾಮ್ ಇದೆ. ಅದಾದಮೇಲೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಏನಿರುತ್ತೆ, ಸಿಗರೇಟ್ ರಿಲೇಟೆಡು, ವೈಟ್ ಲಂಗ್ ಸಿಂಡ್ರೋಮು, ಇವೆಲ್ಲದೂ ಕೂಡ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಸೊ ಹಂಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. 1000 ನಮಗೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾವು ಲೈವು ಕೂಡ ಡಿಸ್ಕಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ.